ಈ ಒಂದು ನೂತನವಾದಂಥ ದಿನವನ್ನು, ಈ ನೂತನವಾದಂಥ ಸಮಯದಲ್ಲಿ ಆತನ ಆರಾಧಿಸುವಂತೆ, ಆತನ ಕೊಂಡಾಡುವಂತೆ ಆತನು ಕೊಟ್ಟಂತೆಲ್ಲ ಕೃಪೆಗಳಿಗಾಗಿ ನಾವು ಸ್ತೋತ್ರ ಹೇಳೋಣ. ಪ್ರಿಯರೇ, ಒಂದು ನಿಮಿಷ ಮೌನವಾಗಿದ್ದುಕೊಂಡು ನಮ್ಮ ಹೃದಯದಲ್ಲಿ ಈ ರೀತಿಯಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನೇ, ಈ ದಿನವನ್ನು ನನಗೋಸ್ಕರವಾಗಿ ನೀನು ಕೊಟ್ಟಿದ್ದೆ, ಅದಕ್ಕಾಗಿ ಸ್ತೋತ್ರ ಎಂಬುದಾಗಿ. ಅನೇಕರು ಈ ಲೋಕ ಯಾತ್ರೆಯನ್ನು ಮುಗಿಸಿಕೊಂಡು ಹೋದರು, ನಮ್ಮನ್ನಾದರೂ ಕರ್ತನೇ ಜೀವಿತರ ಸಂಖ್ಯೆಯಲ್ಲಿ ಇಟ್ಟಿದ್ದಕ್ಕಾಗಿ ಸ್ತೋತ್ರ ಎಂಬುದಾಗಿ ನಾವು ಹೇಳಿಕೊಳ್ತಾ, ಯಾವ ಉದ್ದೇಶಕ್ಕಾಗಿ, ಯಾವ ಸಂಗತಿಗಳಿಗಾಗಿ, ಯಾವುದನ್ನು ಮಾಡುವುದಕ್ಕಾಗಿ ಆತನು ಈ ಲೋಕದಲ್ಲಿ ನಮ್ಮನ್ನು ಇಟ್ಟಿದ್ದಾನೋ ಎಂಬುದಾಗಿ ನಾವು ಆತನಲ್ಲಿ ನಾವು ಕೇಳಿಕೊಂಡ. ಪ್ರಿಯರೇ, ನಮ್ಮ ಹೃದಯವನ್ನು ಪರೀಕ್ಷೆ ಮಾಡಿಕೊಳ್ತಾ ವಾಕ್ಯವನ್ನು ಈ ರೀತಿಯಾಗಿ ನಾವು ಓದಿಕೊಂಡ. ಪ್ರಿಯರೇ, ನಾವು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾವರಗಳು ನಿಂತು ಹೋಗುವವು, ದಿನ ದಿನವೂ ಹೊಸ ಹೊಸದಾಗಿ ಒದಗುತ್ತದೆ, ನಿನ್ನ ಸತ್ಯ ಸಂಗತಿಯು ದೊಡ್ಡದು ಎಂಬುದಾಗಿ ಪ್ರಲಾಪಗಳ ಪುಸ್ತಕ 3ನೇ ಅಧ್ಯಾಯ 22 ಮತ್ತು 23ನೇ ವಾಕ್ಯ ಭಾಗದಲ್ಲಿ ನಾವು ಓದಿಕೊಂಡ ಹಾಗೆ, ಆತನ ಮೂಲಕವಾಗಿ ಬಲವನ್ನು ಹೊಂದಿ ಒಪ್ಪಿಸಿಕೊಟ್ಟಿರುವೆ ಎಂಬುದಾಗಿ ಆತನಿಗೆ ನಮ್ಮನ್ನು ಒಪ್ಪಿಸಿಕೊಡುವ ಮೂಲಕವಾಗಿ ಈ ರಾಗವನ್ನು ಹಾಡಿಕೊಂಡ. ಪ್ರಿಯ ಒಪ್ಪಿಸಿಕೊಟ್ಟಿರುವೆ ನನ್ನನ್ನೇ ನಿನಗಾಗಿ, ಲೋಕದ ರಕ್ಷಕನೇ, ಉನ್ನತ ಬಲಿಯಾಗಿ ಒಪ್ಪಿಸಿಕೊಟ್ಟಿರುವೆ ನನ್ನನ್ನೇ ನಿನಗಾಗಿ, ಲೋಕದ ರಕ್ಷಕನೇ, ಉನ್ನತ ಬಲಿಯಾಗಿ. ಪಾಪಕ್ಕೆ ಸಾಯಲು, ಪಾಪಕ್ಕೆ ಸಾಯಲು, ನೀತಿಗೆ ಜೀವಿಸಲು, ಪಾಪಕ್ಕೆ ಸಾಯಲು, ನೀತಿಗೆ ಜೀವಿಸಲು, ನಿಂದಿವ್ಯ ಶರೀರದೇ ನನ್ನ ಪಾಪ ಹೋತಿರುವೆ, ನಿಂದಿವ್ಯ ಶರೀರದೇ ನನ್ನ ಪಾಪ ಹೋತಿರುವೆ, ಒಪ್ಪಿಸಿಕೊಟ್ಟಿರುವೆ ನಿನ್ನನ್ನೇ ನಿನಗಾಗಿ. ಹೌದು ಸ್ವಾಮಿ, ಲೋಕದ ರಕ್ಷಕನೇ, ಉನ್ನತ ಬಲಿಯಾಗಿ ನನ್ನನ್ನು ಬದುಕಿಸಲು, ನನ್ನನ್ನು ಬದುಕಿಸಲು, ನೀನಂದು ಬಲಿಯಾದೆ, ನನ್ನನ್ನು ಬದುಕಿಸಲು, ನೀನಂದು ಬಲಿಯಾದೆ, ದೃಷ್ಟಿಸಿ ನೋಡಿದೆ ನಾ ಬದುಕಿಕೊಂಡಿರುವೆ, ದೃಷ್ಟಿಸಿ ನೋಡಿದೆ ನಾ, ದೃಷ್ಟಿಸಿ ನೋಡಿದೆ ನಾ ಬದುಕಿಕೊಂಡಿರುವೆ. ಹಲ್ಲೆಲೂಯಾ, ಒಪ್ಪಿಸಿಕೊಟ್ಟಿರುವೆ ನಿನ್ನನ್ನೇ ನನಗಾಗಿ, ಲೋಕದ ರಕ್ಷಕನೇ, ಉನ್ನತ ಬಲಿಯಾಗಿ, ಉನ್ನತ ಬಲಿಯಾಗಿ, ಉನ್ನತ ಬಲಿಯಾಗಿ. ಆರಂಭ ಮಾಡೋಣ. ಬರಬೇಕಾದ ರಕ್ಷಣೆಯು ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ, ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ.
ನಮ್ಮ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮನಾಗಿರುವ ತ್ರೈಕ ದೇವರ ನಾಮದಲ್ಲಿ ಉಂಟಾಗಲಿ. ಆಮೇನ್. ಈ ಬೆಳಗಿನ ಆರಾಧನೆಯನ್ನು ಪ್ರಾರಂಭಿಸುವ ಹಾಗೆ ಹಾಡುವ ಸಂಗೀತಗಳಲ್ಲಿ 233ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಸಂಗೀತ 233 1 ಹಾಗೂ 4ನೇ ಚರಣವನ್ನು ಮಾತ್ರ ಹಾಡಿಕೊಳ್ಳೋಣ. ಯೇಸುವನ್ನು ನೋಡು ಸೋತ ಪಾಪಿಯೇ, ನಿನ್ನ ಪಾಪವೆಲ್ಲ ಹೋತನಲ್ಲವೇ, ನಿನಗಾಗಿ ಯೇಸು ಬಾಧೆ ಪಟ್ಟನು. ಯೇಸುವನ್ನು ನೋಡಿ ನಂಬಿ ಜೀವಿಸು, ನಿನಗಾಗಿ ಯೇಸು ಬಾಧೆ ಪಟ್ಟನು. ಯೇಸುವನ್ನು ನೋಡಿ ನಂಬಿ ಜೀವಿಸು. ಯೇಸು ಕೃಪೆ ನೋಡು ನನ್ನ ಪ್ರಾಣವೇ, ಮೇಲೆ ಮೇಜುವಾನೆ ಸಿದ್ಧವಾಗಿದೆ. ಗೆದ್ದು ಗೆದ್ದ ಮೇಲೆ ಪರಲೋಕವೇ, ಯೇಸು ಮುಖವನ್ನು ನಿತ್ಯ ನೋಡುವೆ. ಗೆದ್ದು ಗೆದ್ದ ಮೇಲೆ ಪರಲೋಕವೇ, ಯೇಸುವನ್ನು ನಿತ್ಯ ನೋಡುವೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಮ್ಮ ಸಂಗಡ ಇರುತ್ತೇನೆಂಬುದಾಗಿ ವಾಗ್ದಾನ ಮಾಡಿದಂತಹ ನಮ್ಮ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ಕರ್ತನೆ. ಕಳೆದ ರಾತ್ರಿ ನಮ್ಮೆಲ್ಲರಿಗೆ ಒಳ್ಳೆಯ ನಿದ್ರೆಯನ್ನು ದಯಪಾಲಿಸಿ, ಹೊತ್ತಾರೆಯಲ್ಲೇ ನಮ್ಮನ್ನು ಎಬ್ಬಿಸಿ ನಿನ್ನ ಸನ್ನಿಧಾನಕ್ಕೆ ಕರೆದುಕೊಂಡು ಬಂದು ನಿನ್ನೊಂದಿಗೆ ಈ ದಿನವನ್ನು ಪ್ರಾರಂಭಿಸುವಂಥ ಕೃಪೆಯನ್ನು, ಸೌಭಾಗ್ಯವನ್ನು ನಮ್ಮೆಲ್ಲರಿಗೆ ನೀನು ಅನುಗ್ರಹಿಸಿದ್ದಿ ಕರ್ತನೆ. ಅದಕ್ಕಾಗಿ ನಿನಗೆ ವಂದನೆಯನ್ನು ಸಲ್ಲಿಸುವವರಾಗಿದ್ದೇವೆ. ಕಳೆದ ದಿನವೆಲ್ಲ ನಮ್ಮ ಜೊತೆಗಾರನಾಗಿದ್ದುಕೊಂಡು ನಿನ್ನ ಆಲಯಕ್ಕೆ ಬರುವಂತೆಯೂ ಕರ್ತನೆ ಶಿಲುಬೆಯ ಧ್ಯಾನಗಳನ್ನು ನಾವು ಮಾಡುವಂತೆಯೂ ನಮ್ಮ ಜೀವಿತಗಳನ್ನು ಕ್ರಮಪಡಿಸಿಕೊಳ್ಳುವಂತೆಯೂ ಕೊಟ್ಟಂಥ ಸಮಯಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ ಸ್ವಾಮಿ. ಅಲ್ಪರು ಅಯೋಗ್ಯರು ಗಣನೆಗೆ ಬಾರದಂಥ ನಮ್ಮ ಮೇಲೆ ನಿನ್ನ ಪ್ರೀತಿ ಕೃಪೆಗಳನ್ನು ಇಟ್ಟು ಸ್ವಾಮಿ ಈ ಹೊಸ ದಿನವನ್ನು ನೋಡುವಂಥ ಕೃಪೆಯನ್ನು ಅನುಗ್ರಹಿಸಿದ್ದೆ ಕರ್ತನೆ. ಸ್ವಾಮಿ, ಇದಕ್ಕೆ ಬದಲಾಗಿ ಕೊಡಲು ನಮ್ಮಲ್ಲಿ ಏನೂ ಇಲ್ಲಪ್ಪ. ಆದರೆ ಬದುಕಿ ಉಳಿದಿರುವಂಥ ಈ ಜೀವಿತವನ್ನು ನಿನಗಾಗಿ ಜೀವಿಸಲಿಕ್ಕಾಗುವ ಹಾಗೆ ಕೃಪೆಯನ್ನು ಅನುಗ್ರಹಿಸು ಸ್ವಾಮಿ. ಈ ದಿನವನ್ನು ಕೂಡ ನಿನ್ನ ಹಸ್ತಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇನೆ. ಈ ದಿನದ ನಮ್ಮ ಜೀವಿತ ಹೇಗಿದೆ, ಏನಿದೆ ಅದು ನಮಗೆ ಗೊತ್ತಿಲ್ಲ ಸ್ವಾಮಿ. ಆದರೆ ಎಲ್ಲವನ್ನ ಬಲ್ಲಾತನಾದಂತಹ ದೇವರೇ, ಈ ದಿನವನ್ನು ನಿನ್ನ ಹಸ್ತಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇನೆ. ನೀನು ನಮ್ಮ ಜೊತೆಗಾರನಾಗಿರು, ನಮ್ಮ ಮಾರ್ಗದರ್ಶಕನಾಗಿರು, ನಿನ್ನ ಚಿತ್ತಕ್ಕನುಸಾರವಾಗಿ ನಮ್ಮನ್ನು ನಡೆಸು ಎಂಬುದಾಗಿ ಬೇಡ್ತಾ ಇದ್ದೇನೆ. ನಿನ್ನನ್ನು ಬಿಟ್ಟು ನಾವು ಎಡಕ್ಕಾದರೂ ಬಲಕ್ಕಾದರೂ ತಿರುಗದೆ ನಿನ್ನನ್ನೇ ದೃಷ್ಟಿಸುತ್ತಾ ಈ ದಿನದ ನಮ್ಮ ಜೀವಿತವನ್ನು ಜೀವಿಸುವ ಹಾಗೆ ಕೃಪೆಯನ್ನು ಅನುಗ್ರಹಿಸು ಎಂಬುದಾಗಿ ಬೇಡ್ತಾ ಇದ್ದೇವೆ. ಕೃಪೆಯ ಕಾಲದಲ್ಲಿ ಬದುಕುತ್ತಿರುವಂಥ ನಾವುಗಳು ದಿನೇ ದಿನೇ ನಿನ್ನ ಹೊಸದಾದಂಥ ಕೃಪೆಯನ್ನು ನಮ್ಮ ಮೇಲೆ ಸುರಿಯ ಮಾಡುತ್ತಾ ಇರುವುದಕ್ಕಾಗಿ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಾ ಅದರಂತೆ ನಡೆಯುವಂತೆ ಕರ್ತನೆ ಕೃಪೆಯನ್ನು ಅನುಗ್ರಹಿಸು. ಈ ಪವಿತ್ರ ವಾರದಲ್ಲಿ ಕರ್ತನೆ ನಾವು ಕಾಲಿಟ್ಟಿದ್ದೇವೆ ಸ್ವಾಮಿ. ಇಂದಿನ ದಿನಗಳವರೆಗೂ ಕರ್ತನೆ ಕೇಳಿಸಿಕೊಂಡಂಥ ವಾಕ್ಯಗಳು ಸ್ವಾಮಿ ಅವು ನಮ್ಮ ಜೀವಿತಗಳನ್ನು ಮಾರ್ಪಡಿಸಲಿಕ್ಕಾಗುವ ಹಾಗೆ ಕೃಪೆಯನ್ನು ಅನುಗ್ರಹಿಸು ಸ್ವಾಮಿ.
ಕಾಟಾಚಾರಕ್ಕಾಗಿ ಕರ್ತನೆ ಈ ದಿನಗಳನ್ನು ನಾವು ಕಳೆಯದೆ ಪ್ರತಿ ಕ್ಷಣ ಸ್ವಾಮಿ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡವರಾಗಿ ಕರ್ತನೆ ನಮ್ಮ ಹಳೆಯ ಜೀವಿತಗಳನ್ನು ನಾವು ಬಿಟ್ಟವರಾಗಿ ಸ್ವಾಮಿ ಹೊಸಬರಾಗಿ ಕರ್ತನೆ ನೂತನ ಮನಸ್ಸನ್ನು ಕರ್ತನೆ ನಾವು ಹೊಂದಿಕೊಂಡವರಾಗಿ ಕರ್ತನೆ ಬದುಕಿ ಉಳಿದಿರುವಂಥ ದಿನಗಳಲ್ಲಿ ಸ್ವಾಮಿ ನಿನ್ನ ಮಹಿಮೆಗಾಗಿ ನಾವು ಬದುಕಿ ಬಾಳಲಿಕ್ಕಾಗುವ ಹಾಗೆ ಈ ದಿನಗಳನ್ನು ಸ್ವಾಮಿ ನಮ್ಮ ಜೀವಿತಗಳಲ್ಲಿ ಮಾರ್ಪಡಿಸು ಎಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸುವರಾಗಿದ್ದೇವೆ. ಕರ್ತನೆ, ಈ ಒಂದು ಆರಾಧನೆಯಲ್ಲಿ ಸ್ವಾಮಿ ಬಂದಿರುವಂಥ ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವಾದ ಮಾಡು ಸ್ವಾಮಿ. ಕರ್ತನೆ, ನಿನ್ನನ್ನು ಹಂಬಲಿಕೆಯಿಂದ ಹುಡುಕಿಕೊಂಡು ಬಂದಿರುವಾಗ ಸ್ವಾಮಿ ಪ್ರತಿಯೊಬ್ಬೊಬ್ಬರಿಗೂ ಬರತಕ್ಕಂಥ ಆಶೀರ್ವಾದಗಳನ್ನು ಕುಟುಂಬವಾಗಿ ಇಲ್ಲಿಂದ ನಾವು ಹೊಂದಿಕೊಂಡು ಹೋಗ್ಲಿಕ್ಕಾಗುವ ಹಾಗೆ ಕೃಪೆಯನ್ನು ಅನುಗ್ರಹಿಸು ಸ್ವಾಮಿ. ಹೊತ್ತಾರೆಯಲ್ಲಿ ನಮ್ಮನ್ನು ಲೋಕದಿಂದ ಬೇರ್ಪಡಿಸಿ ಸ್ವಾಮಿ ನಮ್ಮನ್ನು ಕರೆದುಕೊಂಡು ಬಂದಿದ್ದಿ ಕರ್ತನೆ. ಅಪಾ ಸ್ವಾಮಿ, ನಿನ್ನ ಮಗಳ ಮೂಲಕವಾಗಿ ಬರುತ್ತಿರುವಂಥ ವಾಕ್ಯಗಳು ಕರ್ತನೆ ನಮ್ಮ ಜೀವಿತಗಳಲ್ಲಿ ಅವು ಕಾರ್ಯ ಮಾಡಲಿಕ್ಕಾಗುವ ಹಾಗೆ ಕೃಪೆಯನ್ನು ಅನುಗ್ರಹಿಸು ಸ್ವಾಮಿ. ನಮ್ಮ ಬಟ್ಟೆಗಳನ್ನೆಲ್ಲ ನಮ್ಮ ಹೃದಯಗಳನ್ನು ನಾವು ಹರಿದುಕೊಂಡವರಾಗಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಿಕ್ಕಾಗುವ ಹಾಗೆ ಆ ರೀತಿಯಾಗಿ ಆ ವಾಕ್ಯಗಳು ನಮ್ಮ ಜೀವಿತಗಳಲ್ಲಿ ಕರ್ತನೆ ಕಾರ್ಯ ಮಾಡು ಎಂಬುದಾಗಿ ಬೇಡ್ತಾ ಇದ್ದೇನೆ ಸ್ವಾಮಿ. ಮಗಳನ್ನು ನಿನ್ನ ಆತ್ಮನಿಂದ ತುಂಬಿಸು. ಬರುತ್ತಿರುವಂಥ ಒಂದೊಂದು ವಾಕ್ಯಗಳು ಸ್ವಾಮಿ ನಮ್ಮ ಜೀವಿತಗಳಲ್ಲಿ ಅವು ಕಾರ್ಯ ಮಾಡಲಿಕ್ಕಾಗುವ ಹಾಗೆ ಕೃಪೆಯನ್ನು ಅನುಗ್ರಹಿಸು ಸ್ವಾಮಿ. ಈ ಆರಾಧನೆಯಲ್ಲಿ ನಿನ್ನ ಪ್ರಸನ್ನತೆಯನ್ನು ನಾವು ಬಯಸ್ತೇವೆ ಸ್ವಾಮಿ. ನಿನ್ನ ಪ್ರಸನ್ನತೆಯಲ್ಲಿ ಇದ್ದುಕೊಂಡು ಕರ್ತನೆ ನಿನ್ನ ವಾಕ್ಯವನ್ನು ಕೇಳುತ್ತಾ ನಿನ್ನನ್ನು ಸ್ತುತಿಸುತ್ತಾ ಕೊಂಡಾಡಲಿಕ್ಕಾಗುವ ಹಾಗೆ ಕೃಪೆ ಮಾಡಿ ಸಹಾಯ ಮಾಡಿ ನಡೆಸೆಂದು ಇದ್ದಾತನು ಇರುವಾತನು ತಿರುಗಿ ಬರಲಿಕ್ಕಿರುವಂಥ ನಜರೇತಿನ ಯೇಸುವಿನ ಬಲವುಳ್ಳ ನಾಮದಲ್ಲಿ ಬೇಡಿಕೊಂಡು ಹೊಂದಿದ್ದೇನೆ ನನ್ನ ತಂದೆಯೇ, ಆಮೇನ್. ಆರಾಧನೆಯನ್ನು ಮುಂದುವರಿಸುತ್ತಾ ಟಿವಿ ಪರದೆ ಮೇಲೆ ಮೂಡಿಬರುವಂಥ ಹಾಡನ್ನು ಹಾಡಿಕೊಳ್ಳೋಣ. ಆನಂದವಾದ ಜೀವಿತ ಪಡೆದುಕೋ ಆತ್ಮವೇ. ಆನಂದವಾದ ಜೀವಿತ ಪಡೆದುಕೋ ಆತ್ಮವೇ, ಈ ದೇವರ ರಾಜ್ಯಕ್ಕೆ ಸೇರುವೆ ನಿಶ್ಚಯ. ಆನಂದವಾದ ಜೀವಿತ ಪಡೆದುಕೋ ಆತ್ಮವೇ, ದೇವರ ರಾಜ್ಯಕ್ಕೆ ಸೇರುವೆ ನಿಶ್ಚಯ. ಸದಾಕಾಲವು ಭಯವಿಲ್ಲದೆ ಆಶಿಸುತ್ತಾ ನಿರುವೆ ನೀನು. ಸದಾಕಾಲವು ಭಯವಿಲ್ಲದೆ ಆಶಿಸುತ್ತಾ ನಿರುವೆ ನೀನು. ಆನಂದವಾದ ಜೀವಿತ ಪಡೆದುಕೋ ಆತ್ಮವೇ, ನೀನು ದೇವರ ರಾಜ್ಯಕ್ಕೆ ಸೇರುವೆ ನಿಶ್ಚಯ. ದೇವರು ನಿನ್ನ ನಾವಿಕ ದೋಣಿಯೊಳಡಿಸುವನು. ದೇವರು ನಿನ್ನ ನಾವಿಕ ದೋಣಿಯೊಳಡಿಸುವನು. ಪ್ರತಿದಿನ ಹೊಸ ಹೊಸ ಪಾಠವ ನಿನಗೆ ಆತನು ಕಲಿಸುವನು. ಪ್ರತಿದಿನ ಹೊಸ ಹೊಸ ಪಾಠವ ನಿನಗೆ ಆತನು ಕಲಿಸುವನು. ಆನಂದವಾದ ಜೀವಿತ ಪಡೆದುಕೋ ಆತ್ಮವೇ, ನೀನು ದೇವರ ರಾಜ್ಯಕ್ಕೆ ಸೇರುವೆ ನಿಶ್ಚಯ. ನಿನ್ನ ಕಂದ ಅತಿಶಯನು ಜನರಲ್ಲಿ ಮನೋಹರನು. ನಿನ್ನ ಕಂದ ಅತಿಶಯನು ಜನರಲ್ಲಿ ಮನೋಹರನು. ನಿನ್ನ ದೋಷಗಳನ್ನು ಎಲ್ಲ ಪರಿಹಾರ ಮಾಡುವನು. ನಿನ್ನ ದೋಷಗಳನ್ನು ಎಲ್ಲ ಪರಿಹಾರ ಮಾಡುವ. ಸದಾಕಾಲವು
ಸದಾಕಾಲವೂ ಭಯವಿಲ್ಲದೆ ಹರ್ಷಿಸುತ್ತಾ ಅಲ್ಲಿರುವೆ ನೀನು. ಸದಾಕಾಲವೂ ಭಯವಿಲ್ಲದೆ ಹರ್ಷಿಸುತ್ತಾ ಅಲ್ಲಿರುವೆ ನೀನು. ಆನಂದವಾದ ಜೀವಿತ ಪಡೆದುಕೋ ಆತ್ಮವೇ, ದೇವರ ರಾಜ್ಯಕ್ಕೆ ಸೇರುವೆ ನಿಶ್ಚಯ. ವಾಕ್ಯ ಸಂದೇಶ ಕೇಳುವ ಪೂರ್ವದಲ್ಲಿ ಚಲಿಸುವ ಆತ್ಮನೆ ಎಂಬ ಹಾಡನ್ನು ಹಾಡಿಕೊಳ್ಳುವುದರ ಮೂಲಕವಾಗಿ ಪವಿತ್ರಾತ್ಮನನ್ನು ನಮ್ಮ ಮಧ್ಯದಲ್ಲಿ ಆಹ್ವಾನ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ಹಾಡುತ್ತಾ ಸಂದೇಶವನ್ನು ಕೇಳುವುದಕ್ಕಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ. ಚಲಿಸುವ ಆತ್ಮನೇ ಪರಿಶುದ್ಧ ಆತ್ಮನೇ, ಚಲಿಸುವ ಆತ್ಮನೇ ಪರಿಶುದ್ಧ ಆತ್ಮನೇ, ಒಡನೆಲದು ಸುರಿಸ ಇಳಿದು ಬಾರಯ್ಯ. ಹಲ್ಲೆಲೂಯ, ಒಡನೆಲಗೋ ಋಷಿ ಸುರಿಸ ಇಳಿದು ಬಾರಯ್ಯ. ಬಲಗೊಳಿಸು ಬಲಗೊಳಿಸು ನನ್ನಾತ್ಮವ, ಯಾತ್ರೆಯೋಳು ಬಲಗೊಳಿಸು ನನ್ನಾತ್ಮವ, ಈ ಲೋಕ ಯಾತ್ರೆಯೋಳು ತಿದ್ದುತ್ತೆನ್ನ ಘನಪಡಿಸು ಜ್ಞಾನದ ಆತ್ಮನೇ, ತಿದ್ದುತ್ತೆನ್ನ ಘನಪಡಿಸು ಜ್ಞಾನದ ಆತ್ಮನೇ, ಚಲಿಸುವ ಆತ್ಮನೇ ಪರಿಶುದ್ಧ ಆತ್ಮನೇ, ಒಡನೆಲಗೋ ಋಷಿ ಸುರಿಸ ಇಳಿದು ಬಾರಯ್ಯ. ಹಲ್ಲೆಲೂಯ, ಒಡನೆಲಗೋ ಋಷಿ ಸುರಿಸ ಇಳಿದು ಬಾರಯ್ಯ. ಸಂತೈಸಯ್ಯ ಹೃದಯಗಳ ನಾಮದಲ್ಲಿ, ಸಂತೈಸಯ್ಯ ಹೃದಯಗಳ ಯೇಸುವಿನ ನಾಮದಲ್ಲಿ, ಗುಣಪಡಿಸು ಕಾಯಗಳ ಚೈತನ್ಯ ಆತ್ಮನೇ, ಗುಣಪಡಿಸು ಕಾಯಗಳ ಚೈತನ್ಯ ಆತ್ಮನೇ, ಚಲಿಸುವ ಆತ್ಮನೇ ಪರಿಶುದ್ಧ ಆತ್ಮನೇ, ಒಡನೆಲಗೋ ಋಷಿ
ಹಲ್ಲೆಲೂಯಾ ಒಣನೆಲದೋ ವೃಷ್ಟಿ ಸುರಿಸ ಇಳಿದು ಬಾರಯ್ಯ. ಈ ಬೆಳಗಿನ ಜಾವದ ಶುಭ ವಂದನೆಗಳು ನಮಗೆಲ್ಲರಿಗೂ ಈ ಶ್ರಮೆ ಮರಣ ಪುನರುತ್ಥಾನಗಳ ಧ್ಯಾನ ಮಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಂದೆಯಾದ ದೇವರಿಗೆ ಹೃದಯಪೂರ್ವಕವಾದ ವಂದನೆಗಳನ್ನು ತಿಳಿಸೋಳಾಗಿದ್ದೇನೆ. ಸಭಾಪಾಲಕರಿಗೂ ಸಭಾಪಾಲನಾ ಸಮಿತಿಯವರಿಗೂ ಮತ್ತು ಪ್ರೇಯರ್ ಫೆಲೋಶಿಪ್ ಅವರೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು. ಮತ್ತು ಕ್ರೂಜೆಯ ಅಡಿಯಲ್ಲಿ ಕುಳಿತುಕೊಂಡು ವಾಕ್ಯ ಧ್ಯಾನ ಮಾಡುವಂಥ ತಮಗೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ವಂದನೆಗಳನ್ನು ತಿಳಿಸೋಳಾಗಿದ್ದೇನೆ. ಈ ಬೆಳಗಿನ ಜಾವದಲ್ಲಿ ನಾವು ದೇವರ ವಾಕ್ಯವನ್ನು ಆಲಿಸುವುದಕ್ಕಿಂತ ಮುಂಚಿತವಾಗಿ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ತಲೆ ಬಾಗಿಸಿ ನಮ್ಮ ಆತ್ಮ ಪ್ರಾಣ ಶರೀರವನ್ನು ದೇವರಿಗೆ ನಾವು ಸಮರ್ಪಿಸಿಕೊಳ್ಳೋಣ. ಅಷ್ಟೇ ಅಲ್ಲ, ದೇವರ ಆತ್ಮನನ್ನು ನಾವು ನಮ್ಮ ಮಧ್ಯದಲ್ಲಿ ಚಲಿಸು ಎಂಬುದಾಗಿ ಆತನ ಒಂದು ಅಭಿಷೇಕವನ್ನು ನಾವು ಹೊಂದಿಕೊಳ್ಳುವ ಹಾಗೆ ನಮ್ಮನ್ನು ನಾವು ಒಪ್ಪಿಸಿಕೊಡೋಣ. ಸ್ತುತಿಗೂ ಸ್ತೋತ್ರಕ್ಕೂ ಯೋಗ್ಯನು, ಕಾರಣನು, ಮೂಲ ಕರ್ತೃ ಆದಂಥ ಯೇಸು ಕರ್ತನೇ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಅಪ್ಪ ತಂದೆಯಾದ ದೇವರೇ, ನೀನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವಂಥ ದೇವರು ನೀನಾಗಿದ್ದಿ. ಅದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ನಮ್ಮೆಲ್ಲರನ್ನ ಈ ರೀತಿಯಾಗಿ ಸ್ವಾಮಿ ನಿನ್ನ ಪಾದ ಸನ್ನಿಧಿಯಲ್ಲಿ ಕೂಡಿ ಬರುವಂಥ ಕೃಪೆಯನ್ನು ನೀಡಿದ್ದೀರಿ. ಅದಕ್ಕಾಗಿ ನಿನಗೆ ಸ್ತೋತ್ರ ಅಪ್ಪ. ತಂದೆಯಾದ ದೇವರೇ, ಇಡೀ ರಾತ್ರಿ ಎಲ್ಲ ಕರ್ತನೆ ಪಕ್ಕನೆ ಬರುವಂಥ ಎಲ್ಲ ಅಪಾಯಗಳಿಂದ ನಮ್ಮನ್ನು ತಪ್ಪಿಸಿ ಕಾಯ್ದು ಕಾಪಾಡಿದ್ದೀರಲ್ಲ. ಎಂಥ ಒಳ್ಳೆಯ ದೇವರು ನೀನಾಗಿದ್ದಿ. ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ, ನಾವು ಉಳಿದಿರುವುದು ಅದು ನಿನ್ನ ಕೃಪೆಯಾಗಿದೆ, ನಿನ್ನ ಕರುಣೆಯಾಗಿದೆ, ನಿನ್ನ ಚಿತ್ತವಾಗಿದೆ ಸ್ವಾಮಿ. ನಿನ್ನ ಉಸಿರು ನನ್ನಲ್ಲಿ ನಮ್ಮಲ್ಲಿ ಇಟ್ಟು ಕರ್ತನೆ ಇದುವರೆಗೂ ಸ್ವಾಮಿ ನಾವು ಬದುಕುವಂಥ ಮನುಷ್ಯರನ್ನಾಗಿ ನೀನು ಮಾಡಿದ್ದಿ. ಅದಕ್ಕಾಗಿ ನಿನಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಾಕ್ಯ ಕೇಳುವುದಕ್ಕಿಂತ ಮುಂಚಿತವಾಗಿ ನಮ್ಮನ್ನು ನಿನ್ನ ಅಧೀನಕ್ಕೆ ತೆಗೆದುಕೋ ಕರ್ತನೆ. ವಾಕ್ಯಗಳು ನನ್ನಲ್ಲಿ ನಮ್ಮಲ್ಲಿ ಕರ್ತನೆ ಅವು ಕಾರ್ಯ ಮಾಡಲಿ ಸ್ವಾಮಿ. ವಾಕ್ಯಗಳನ್ನು ಕೇಳುವರಾಗದೆ ಕರ್ತನೆ, ವಾಕ್ಯಗಳನ್ನು ಓದುವರಾಗದೆ ಕರ್ತನೆ, ವಾಕ್ಯಗಳನ್ನು ನಮ್ಮ ಜೀವಿತದಲ್ಲಿ ನಾವೆಲ್ಲರೂ ಅಳವಡಿಸಿಕೊಂಡು ಈ ಲೋಕದ ಪ್ರಯಾಣವನ್ನು ಕರ್ತನೆ ನಿನ್ನ ಸಮಯ ಬರುವಾಗ ನೀನು ನಮಗೆ ಯಾವ ಸಮಯವನ್ನು ಕೊಡುತ್ತೀಯೋ ಆ ಸಮಯವನ್ನು ಮುಗಿಸುವ ತನಕ ಕರ್ತನೆ ನಿನ್ನ ಭಯಭಕ್ತಿಯಲ್ಲಿದ್ದುಕೊಂಡು ನಿನ್ನ ನಾಮವನ್ನು ಮಹಿಮೆ ಪಡಿಸುತ್ತಾ ನಮ್ಮನ್ನು ಕರ್ತನೆ ನೀನು ನಡೆಸಿಕೊಂಡು ಹೋಗು. ಪರಿಶುದ್ಧಾತ್ಮನೇ, ನಮ್ಮನ್ನು ನಿನ್ನ ಹಸ್ತಕ್ಕೆ ತೆಗೆದುಕೋ. ಹೌದು ಸ್ವಾಮಿ, ನನ್ನ ಬಾಯಿ ಮಾತುಗಳು, ನನ್ನ ಹೃದಯದ ಧ್ಯಾನವು ಅದು ನಿನಗೆ ಸಮರ್ಪಕವಾಗಿರಲಿ ಕರ್ತನೆ. ನೀನು ಮಾತ್ರ ಮಹಿಮೆ ಹೊಂದುವಂಥ ಕರ್ತರ ಕರ್ತವು ನೀನಾಗಿದ್ದೆ. ಅದಕ್ಕಾಗಿ ನಿನಗೆ ಸ್ತೋತ್ರ ಹೇಳುತ್ತಾ ನೀನು ಮಹಿಮೆ ಹೊಂದುವಂಥ, ನಮ್ಮೆಲ್ಲರ ಮೂಲಕವಾಗಿ ನೀನು ಮಹಿಮೆ ಹೊಂದುವಂಥ ಪ್ರೀತಿ ಸ್ವರೂಪನಾದಂಥ ದೇವರು ನೀನಾಗಿದ್ದೆಯಲ್ಲ. ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನಿನ್ನ ನಾವು ಎಷ್ಟು ಕೊಂಡಾಡಿದರು, ಎಷ್ಟು ಸ್ತುತಿಸಿದರು, ಎಷ್ಟು ನಿನ್ನ ಸನ್ನಿಧಿಯಲ್ಲಿ ಸಮಯ ಕಳೆದರು ಕರ್ತನೆ ಅದು ಸ್ವಲ್ಪವಾಗಿದೆ. ಯಾಕಂದರೆ ಅಂತ್ಯ ಹತ್ತಿರವಾಗ್ತಾ ಇದೆ ಕರ್ತನೆ. ಅಂತ್ಯ ದಿವಸದಲ್ಲಿ ಸ್ವಾಮಿ ನಮ್ಮನ್ನು ನಾವು ಎಚ್ಚರಿಸಿಕೊಳ್ಳಿಕ್ಕಾಗುವ ಹಾಗೆ ನೀನು ವಾಕ್ಯಗಳ ಮೂಲಕ ಕರ್ತನೆ ವಿವಿಧ ಸೇವಕಿಯರ ಮೂಲಕ ನನ್ನೊಂದಿಗೆ ನಮ್ಮೊಂದಿಗೆ ನೀನು ಮಾತನಾಡಿದ್ದಿ. ನಮ್ಮ ಸಭೆಗಳನ್ನು ಎಚ್ಚರಿಸುತ್ತಾ ಬಂದಿದ್ದಿ ಕರ್ತನೆ. ಹೌದು ಕರ್ತನೆ, ಇಂಥ ಒಂದು ಸಂಗತಿಗಳನ್ನು ನೋಡುವಾಗ ಕರ್ತನೆ ಅನೇಕ ಸಭೆಗಳಲ್ಲಿ ಒಂದು ಅವಕಾಶ ಇಲ್ಲ ಕರ್ತನೆ. ನಮಗಾದರೂ ಕರ್ತನೆ ನೀನು ಈ ಅವಕಾಶಗಳನ್ನು ಕೊಟ್ಟಿದ್ದೀಯಲ್ಲ. ಅದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಅಪ್ಪ ತಂದೆಯಾದ ದೇವರ ತಲೆ ಬಾಗಿದಂಥ ಪ್ರತಿಯೊಂದೊಂದು ಆತ್ಮ ಪ್ರಾಣ ಶರೀರಗಳನ್ನು ನಿನ್ನ ಹಸ್ತಕ್ಕೆ ಸಮರ್ಪಿಸ್ತಾ ಇದ್ದೇನೆ. ನೀನು ಮಾತ್ರ ಮಹಿಮೆ ಹೊಂದಬೇಕು ಸ್ವಾಮಿ. ನಾವೆಲ್ಲರೂ ತಗ್ಗಿಸಲ್ಪಡಬೇಕು ಕರ್ತನೆ, ನೀನು ಹೆಚ್ಚಿಸಲ್ಪಡಬೇಕು. ಆ ರೀತಿ ಮಾಡಿಕೊಳ್ಳುವಂಥ ದೇವರು ನೀನಾಗಿದ್ದಿ. ಘನ ಮಾನ ಮಹಿಮೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ನಜರೇತಿನಾದ ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇನೆ ನನ್ನ ಜೀವವುಳ್ಳ ತಂದೆ. ಆಮೇನ್ ಆಮೇನ್. ಪ್ರಿಯ ದೇವಜನರೇ, ಯೇಸು ಕ್ರಿಸ್ತನ ಪವಿತ್ರವಾದ ಶ್ರಮ ಧ್ಯಾನಗಳನ್ನು ಧ್ಯಾನಿಸುವುದು ನಮ್ಮ ಆತ್ಮೀಯ ಜೀವಿತಕ್ಕೆ ಬಹಳ ಅವಶ್ಯವಾಗಿದೆ. ಯಾಕಂದರೆ ದೇವರ ವಾಕ್ಯ ಹೇಳುವಂಥದ್ದು ಪ್ರಕಟಣೆ 1:3
ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 3ನೇ ವಚನದಲ್ಲಿ ಈ ಪ್ರವಾದನ ವಾಕ್ಯಗಳನ್ನು ಓದುವಂಥವನು ಕೇಳುವಂಥವರು ಈ ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನು ಕೈಕೊಂಡು ನಡೆಯುವಂಥವರು ಧನ್ಯರು ಎಂಬುದಾಗಿ ವಾಕ್ಯ ಹೇಳಲ್ಪಡ್ತಾ ಇದೆ. ಏನಂತೆ? ಬರೀ ಓದುವರಾಗಿರಬಾರ್ದು, ಕೇಳುವವರಾಗಿರಬಾರ್ದು, ಆದರೆ ಆ ವಾಕ್ಯಗಳನ್ನು ನನ್ನ ನಿನ್ನ ಹೃದಯದಲ್ಲಿಟ್ಟುಕೊಂಡು ನನ್ನ ನಿನ್ನ ಜೀವಿತದಲ್ಲಿ ಅಳವಡಿಸಿಕೊಂಡು ಮುಂದೆ ನಡೆಯುವುದಾದರೆ ನಾವೇನಂತೇವೆ? ದೇವರ ಸನ್ನಿಧಿಲಿ ಧನ್ಯರು ಎಂಬುದಾಗಿ ಅನಿಸಿಕೊಳ್ತೇವೆ. ಮುಂದೆ ಅಲ್ಲಿ ಹೇಳ್ತಾ ಇದ್ದಾನೆ, ಅವು ನೆರವೇರುವ ಸಮಯವು ಸಮೀಪವಾಗಿದೆ. ಯಾಕೆ ನಾವು ದೇವರ ವಾಕ್ಯಗಳನ್ನು ಕೇಳಬೇಕು, ದೇವರ ವಾಕ್ಯಗಳನ್ನು ಆಲಿಸಬೇಕು, ದೇವರ ವಾಕ್ಯಗಳನ್ನು ನಮ್ಮ ಜೀವಿತದಲ್ಲಿ ಬೇಕೆಂದರೆ ಅವು ನೆರವೇರುವುದಕ್ಕೆ ಸಮೀಪವಾಗಿದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅನೇಕ ಕಡೆಗಳಲ್ಲಿ ಈಗ ಏನಾಗ್ತಾ ಇದೆ? ಬರಗಳು ಉಂಟಾಗಿದೆ, ಪ್ರವಾಹಗಳು ಉಂಟಾಗಿದೆ, ಯುದ್ಧಗಳು ಉಂಟಾಗ್ತಾ ಇದೆ. ಆದ್ದರಿಂದ ನಾವು ಸಮಯ ಸ್ವಲ್ಪ ಇದೆ, ನಮಗೆ ಇನ್ನು ಸ್ವಲ್ಪ ದಿವಸ ಕೃಪಾಕಾಲ ಏನಾಗಿದೆ? ಹತ್ತಿರವಾಗಿದೆ. ಒಂದು ವೇಳೆ ಆ ಕೃಪಾಕಾಲ ದೇವರ ಆಲಯದ ಬಾಗಿಲು ಅಥವಾ ನಮ್ಮ ಹೊಸ್ತಲದ ಬಾಗಿಲಲ್ಲಿ ಇದೆ, ಅದು ಯಾವಾಗ ಒಳಗೆ ಬರ್ತದೋ ಆಗ ಆ ಕೃಪಾಕಾಲ ನಿಂತು ಹೋದರೆ ನಾವು ಎಷ್ಟು ದೇವರ ಸನ್ನಿಧಿಯಲ್ಲಿ ಬೇಡಿಕೊಂಡರೂ, ಎಷ್ಟು ದೇವರ ವಾಕ್ಯ ಕೇಳಿದರೂ ಅವಾಗೇನಾಗುವುದಿಲ್ಲ, ನಮಗೆ ಪ್ರತಿಫಲ ಸಿಕ್ಕುವುದಿಲ್ಲ. ಆದ್ದರಿಂದ ಇರುವಾಗಲೇ ನಮ್ಮನ್ನು ನಾವು ಏನು ಮಾಡ್ಬೇಕಂತೆ? ದೇವರ ವಾಕ್ಯಗಳನ್ನು ಓದಬೇಕು, ಕೇಳಬೇಕು ಮತ್ತು ಅದರಂತೆ ನಡೆಯುವುದಕ್ಕೆ ನಾವು ಇಷ್ಟವುಳ್ಳವರಾಗಿರಬೇಕು. ಅಷ್ಟೇ ಅಲ್ಲದೆ ಇನ್ನೊಂದು ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಪ್ರಕಟಣೆ 22ನೇ ಅಧ್ಯಾಯ 10ರಿಂದ 11 ವಚನ. ಪ್ರಕಟಣೆ 22 10ರಿಂದ 11 ವಚನ. ಇದಲ್ಲದೆ ಅವನು ನನಗೆ ಈ ಪುಸ್ತಕದಲ್ಲಿರುವ ಪ್ರವಾದನ ವಾಕ್ಯಗಳನ್ನು ಗುಪ್ತವಾಗಿಡಬೇಡ. ನೋಡಲ್ಲಿ ಹೇಳ್ತಾ ಇದ್ದಾನೆ, ಈ ಒಂದು ಸತ್ಯ ವೇದದಲ್ಲಿರುವಂಥ ಪ್ರತಿ ಒಂದೊಂದು ವಾಕ್ಯಗಳ ವಾಗ್ದಾನಗಳನ್ನು ನೀ ಏನು ಮಾಡಬೇಡ, ಗುಪ್ತವಾಗಿಡಬೇಡ ಎಂಬುದಾಗಿ ಹೇಳ್ತಾ ಇದ್ದಾನೆ. ಯಾಕೆಂದರೆ ಇವು ನೆರವೇರುವ ಸಮಯವು ಸಮೀಪವಾಗಿದೆ. ಯೋಹಾನನ ಪ್ರಕಟಣೆ ನಮ್ಮನ್ನು ಎಚ್ಚರಿಸ್ತಾ ಇದೆ. ಇವತ್ತು ಒಂದು ವೇಳೆ ಮುಂದಿನ ವರ್ಷ ನಮಗೆ ಈ ಅವಕಾಶ ಸಿಗ್ತದೋ ಇಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ಹಿಂದಿನ ವರ್ಷದಲ್ಲಿ ನೋಡುವಾಗ ಅನೇಕರು ಕಣ್ಮರೆಯಾಗಿದ್ದಾರೆ, ಅನೇಕರು ನಮ್ಮನ್ನು ಬಿಟ್ಟು ಏನಾಗಿದ್ದಾರೆ? ಅಗಲಿ ಹೋಗಿದ್ದಾರೆ. ಆದರೆ ನಾವಾದರೂ ದೇವರ ಕರುಣೆ, ದೇವರ ಕೃಪೆ ಇರುವುದರಿಂದ ಇದುವರೆಗೂ ನಾವು ಜೀವಿಸುತ್ತಾ ಇದ್ದೇವೆ, ಇದುವರೆಗೂ ದೇವರ ವಾಕ್ಯ ಕೇಳ್ತಾ ಇದ್ದೇವೆ. ಆದರೆ ಕೇಳ್ತಾ ಇದ್ದೇವೆ, ಓದ್ತಾ ಇದ್ದೇವೆ, ಅದರಂತೆ ನಡೆಯುವ ಹಾಗೆ ನಮ್ಮ ಜೀವಿತದಲ್ಲಿ ಇದುವರೆಗೂ ನಾವು ಅಳವಡಿಸ್ಕೊಳ್ತಾ ಇಲ್ಲ. ನಮ್ಮ ಸ್ವಭಾವಗಳನ್ನು ನಾವು ಬಿಟ್ಟು ಮುಂದೆ ಹೋಗ್ತಾ ಇಲ್ಲ. ಯಾಕಂದರೆ ಈಗ ನೋಡ್ರಿ, ಅವೆಲ್ಲ ನೆರವೇರುವಂಥ ಸಮಯ ಹತ್ತಿರವಾಗ್ತಾ ಇದೆ ಎಂಬುದಾಗಿ ಅಲ್ಲಿ ದೇವರಾತ್ಮನು ನನ್ನನ್ನು ನಿಮ್ಮನ್ನು ಏನು ಮಾಡ್ತಾ ಇದ್ದಾನೆ? ಎಚ್ಚರಿಸ್ತಾ ಇದ್ದಾನೆ. ಮತ್ತು ಅಷ್ಟೆಲ್ಲ ಮುಂದೆ ಹೇಳ್ತಾ ಇದ್ದಾನೆ, ಅನ್ಯಾಯ ಮಾಡುವವನು ಇನ್ನೂ ಅನ್ಯಾಯ ಮಾಡಲಿ, ಮೈಲಿಗೆಯಾದವನು ತನ್ನನ್ನು ಇನ್ನೂ ಮೈಲಿಗೆ ಮಾಡಿಕೊಳ್ಳಲಿ, ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ, ಪವಿತ್ರನು ತನ್ನನ್ನು ಇನ್ನೂ ಪವಿತ್ರ ಮಾಡಿಕೊಳ್ಳಲಿ. ಯಾಕೆ ಎಂಬುದನ್ನು ನೋಡೋದಾದರೆ ಸಮಯ ಹತ್ತಿರ ಇದೆ. ಪ್ರಿಯ ದೇವಜನರ, ಸಮಯ ಹತ್ತಿರವಾಗಿದೆ. ಯಾವ ಸಮಯದಲ್ಲಿ ಏನಾಗ್ತದೆ ಗೊತ್ತಿಲ್ಲ. ಈಗಾಗಲೇ ಹೇಳ್ತಾ ಇದ್ದಾರೆ, ಮುಂದಿನ ಒಂದು ದಿವಸಗಳಲ್ಲಿ ಬಹಳ ಕಠಿಣವಾದ ಸಂಗತಿಗಳು ಬರ್ತಾ ಇದೆ. ಈಗಾಗಲೇ ನಾವು ಅದನ್ನು ಅನುಭವಿಸ್ತಾ ಇದ್ದೇವೆ. ನಮ್ಮ ಒಂದು ಊರಲ್ಲಿ ಇಲ್ಲ, ಆದರೆ ಪರ ಊರುಗಳಲ್ಲಿ, ದೊಡ್ಡ ದೊಡ್ಡ ಒಂದು ಊರುಗಳಲ್ಲಿ, ಪಟ್ಟಣಗಳಲ್ಲಿ ನೋಡುವುದಾದರೆ ಈಗಾಗಲೇ ಗ್ಯಾಸಿನ ಅಭಾವ ನೋಡ್ತಾ ಇದ್ದೇವೆ ನಾವು. ಆದ್ದರಿಂದ ಬಹಳ ಎಚ್ಚರಿಕೆ ಉಳ್ಳವರಾಗಿರ್ಬೇಕು. ಅಲ್ಲಿ ಮುಂದೆ ಏನು ಹೇಳ್ತಾ ಇದ್ದಾನೆ ಅಂದರೆ, ಅನ್ಯಾಯ ಮಾಡುವನು ಇನ್ನೂ ಹೆಚ್ಚು ಮಾಡಲಿ, ಇನ್ನು ಮುಂದೆ ನೀನೇನು ಮಾಡು, ಅನ್ಯಾಯ ಮಾಡ್ಕೊತಾ ಹೋಗಂತ ಹೇಳ್ತಾನೆ. ಮೈಲಿಗೆ ಆದವನು ಅಂದರೆ ಕೆಟ್ಟ ಕೆಟ್ಟ ಕಾರ್ಯಗಳನ್ನು ಮಾಡುವಂಥವನು ಅವನೇನು ಮಾಡಲಿ, ಇನ್ನೂ ಹೆಚ್ಚು ಮಾಡ್ಕೊಂಡು ಹೋಗಲಿ. ಆದರೆ ಮುಂದೆ ಹೇಳ್ತಾ ಇದ್ದ, ನೀತಿವಂತನು ತನ್ನನ್ನು ಇನ್ನೂ ನೀತಿವಂತನಾಗಿ ಮಾಡಿಕೊಳ್ಳಲಿ, ಪವಿತ್ರನು ತನ್ನನ್ನು ಇನ್ನೂ ಪವಿತ್ರ ಮಾಡಿಕೊಳ್ಳಲಿ. ಯಾಕೆಂದರೆ ದೇವರ ವಾಕ್ಯ ನೆರವೇರುವಂಥ ಸಮಯ ಹತ್ತಿರವಾಗಿದೆ. ಅದಕ್ಕೆ ದೇವರು ಎಚ್ಚರಿಸ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಯಾಕೆಂಬುದನ್ನು ಮುಂದಿನ ವಚನಗಳಲ್ಲಿ ಅಂದರೆ 12ರಿಂದ 13 ನೋಡುವುದಾದರೆ, ಈಗೋ ಬೇಗನೆ ಬರುತ್ತೇನೆ. ನೋಡ್ರಿ, ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಈಗೋ ಬೇಗನೆ ನಾನು ಬರ್ತಾ ಇದ್ದೇನೆ. ಆದ್ದರಿಂದ ನಿಮ್ಮನ್ನು ನೀವೇನು ಮಾಡಿ ಸಿದ್ಧಪಡಿಸಿಕೊಡ್ರಿ ಅಂತ ಇದ್ದಾನೆ. ನಾವು ಸಿದ್ಧಪಡಿಸಿಕೊಳ್ಳೋದು ಯಾವುದಕ್ಕೆ? ಬರುವಂಥ ಹಬ್ಬಗಳಿಗೆ, ಬರುವಂಥ ಕಾರ್ಯಕ್ರಮಗಳಿಗೆ ನಾವು ಸಿದ್ಧ ಮಾಡ್ಕೊಳ್ತಾ ಇದ್ದೇವೆ. ಅದರಲ್ಲೇ ದೇವರ ವಾಕ್ಯ ಹೇಳ್ತಾ ಇದೆ, ನಾನು ಈಗೋ ಬೇಗನೆ ಬರುತ್ತೇನೆ,
ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿದೆ. ನೋಡ್ರಿ, ನನ್ನ ಕೈಯಲ್ಲಿ ನಿಮ್ಮ ಕೈಯಲ್ಲಿ ಯಾವ ಸಂಗತಿಗಳು ಇಲ್ಲ. ದೇವರು ಕೊಡುವಂತಹ ಪ್ರತಿಫಲವನ್ನ ನಾವು ಅಪೇಕ್ಷಿಸಬೇಕಾದರೆ ಅಥವಾ ಆತನಿಂದ ಒಳ್ಳೆಯದನ್ನು ಹೊಂದಿಕೊಳ್ಬೇಕಾದ್ರೆ ನಾವೇನ್ ಮಾಡಬೇಕಾಗಿದೆ? ದೇವರ ವಾಕ್ಯವನ್ನ ನಿನ್ನ ಜೀವಿತದಲ್ಲಿ ಅಳವಡಿಸಿಕೊಂಡು ಮುಂದೆ ನಡೆಯುವುದಾದರೆ ಅದ್ಭುತವಾದ ರೀತಿಯಲ್ಲಿ ಏನಾಗ್ತದೆ? ಆತನ ಕೈಯಲ್ಲಿರುವಂತ ಒಳ್ಳೆಯ ಸಂಗತಿಗಳನ್ನ ನಾವು ಹೊಂದಲಿಕ್ಕೆ ಸಾಧ್ಯ. ಯಾಕಂದ್ರೆ ಅಲ್ಲಿ ಹೇಳ್ತಾ ಇದ್ದಾನೆ ಏನಂತೆ, ನಾನೇ ಆದಿಯು ಅಂತ್ಯವು, ನಾನೇ ಮೊದಲನೇವನು ಕಡೆಯವನು, ನಾನೇ ಏನಂತೆ ಪ್ರಾರಂಭವು ಸಮಾಪ್ತಿ, ಎಲ್ಲವೂ ಆತನೇ ಆಗಿದ್ದಾನೆ. ನಾವು ಯಾರು ಇಲ್ರಿ. ನಾವು ಆತನ ಕರೆದ ತಕ್ಷಣವೇ ಎಸ್ ಅಂತೇಳಿ ನಾವು ಹೋಗ್ಬೇಕು. ಇಲ್ಲ ಸ್ವಾಮಿ ಇವತ್ತಿಲ್ಲ, ನಾಳೆ ನನ್ನ ಪ್ರಾಣ ತಕೋ, ಇವತ್ತು ಬಿಟ್ಬಿಡು ಅಂತ ಹೇಳಿದ್ರೆ ಬಿಡಲ್ಲ ರೀ ಸ್ವಾಮಿ. ತನ್ನ ಸಮಯ ಬಂತು ಅಂದ್ರೆ ಆತನು ಏನಾದರೂ ಮಾಡಿ ನಮ್ಮನ್ನ ಏನ್ ಮಾಡ್ತಾನೆ? ಕರೆದುಕೊಂಡು ಬಿಡ್ತಾನೆ. ಇರುವಾಗಲೇ ನಾವು ಏನ್ ಮಾಡ್ಬೇಕಂತೆ? ದೇವರ ವಾಕ್ಯಗಳನ್ನ ನಾವು ಪರಿಪೂರ್ಣ ಮಾಡಬೇಕಾಗಿದೆ. ದೇವರ ವಾಕ್ಯಗಳನ್ನ ನಿನ್ನ ಜೀವಿತದಲ್ಲಿ ಅಳವಡಿಸಿಕೊಂಡು ನಮ್ಮನ್ನ ಏನ್ ಮಾಡ್ಬೇಕಾಗಿದೆ? ಪರಿಶುದ್ಧರನ್ನಾಗಿ, ನೀತಿವಂತರನ್ನಾಗಿ ನಾವು ಮಾಡಿಕೊಳ್ಳಬೇಕಾಗಿದೆ. ಪ್ರಿಯ ದೇವ ಜನರ, ದೇವರು ಇಲ್ಲಿವರೆಗೂ ನಮಗೆಲ್ಲರಿಗೂ ಒಂದು ದೊಡ್ಡ ಅವಕಾಶ ಕೊಟ್ಟಿದ್ದಾನೆ. 2026 ಶ್ರಮೆ, ಮರಣ, ಪುನರುತ್ಥಾನದ ಧ್ಯಾನಗಳನ್ನು ಮಾಡುವುದಕ್ಕೆ ದೇವರು ಅವಕಾಶ ಕೊಟ್ಟಿದ್ದಾನಲ್ಲ. ಎಷ್ಟು ಒಳ್ಳೆಯ ದೇವರು, ಎಷ್ಟು ಒಳ್ಳೆಯ ತಂದೆ ಆತನಾಗಿದ್ದಾನೆ. ಯಾಕಂದರೆ ಪರಿಸ್ಥಿತಿ ಏನು ಎತ್ತ ಎಂಬುದಾಗಿ ಗೊತ್ತಿಲ್ಲ. ಯಾವ ಮನುಷ್ಯ ಏನಾಗ್ತಾನಂತೆ ಗೊತ್ತಿಲ್ಲ. ಯಾವ ಸಮಯದಲ್ಲಿ ಏನು ನಮಗೆ ಒದಗ್ತದಂತ ಗೊತ್ತಿಲ್ಲ. ಆದರೆ ಅದಕ್ಕಿಂತ ಮುಂಚಿತವಾಗಿ ನಾವು ಏನ್ ಮಾಡ್ಬೇಕಾಗಿದೆ? ದೇವರ ವಾಕ್ಯವನ್ನ ಕಾಪಾಡಿಕೊಳ್ಬೇಕಾಗಿದೆ. ಯಾಕಂದ್ರೆ ನಾವೇನು ಸಂಪಾದಿಸಿಕೊಂಡಿರ್ತೇವೋ ಅದು ನಾವು ಇಲ್ಲೇ ಬಿಟ್ಟು ಹೋಗ್ಬೇಕಾಗ್ತದೆ. ಯಾರಾದ್ರೂ ಏನಾದ್ರೂ ಸಂಪಾದಿಸಿಕೊಂಡದನ್ನ ತೆಗೆದುಕೊಂಡು ಹೋಗಿದ್ದನ್ನ ನೋಡಿದಿರಾ? ಏನೂ ಇಲ್ಲ. ನಾವು ಹೇಗೆ ಬಂದಿದ್ದೇವೋ ಹಾಗೆ ಏನ್ ಮಾಡ್ತೇವೆ? ಹೊರಟು ಹೋಗ್ತೇವೆ. ಆದರೆ ಒಂದನ್ನು ಮಾತ್ರ ನಾವು ತೆಗೆದುಕೊಂಡು ಹೋಗ್ತೇವೆ. ಏನು? ನಾವು ದೇವರ ವಾಕ್ಯಗಳನ್ನ ದೇವರ ಆತ್ಮನ ಸಹಾಯದಿಂದ ನಾವು ಹೊಂದಿಕೊಂಡಿರ್ತೇವಲ್ಲ, ಅದು ಒಂದು ಮಾತ್ರ ನಮ್ಮನ್ನ ಪರಲೋಕದಲ್ಲಿ ಏನ್ ಮಾಡ್ತದಂತೆ? ನಡೆಸಲ್ಪಡ್ತದಂತೆ. ಆದ್ದರಿಂದ ಅನೇಕ ಇಂಥ ಧ್ಯಾನಗಳನ್ನ ನಾವು ಮಾಡಿದ್ದೇವೆ. ಆದರೆ ಈ ಒಂದು 2026ನೇ ವರ್ಷದಲ್ಲಿ ದೇವರು ನಿನ್ನ ಜೀವಿತದಲ್ಲಿ ಏನ್ ಮಾಡಿದ್ದಾನೆ? ಒಂದು ಸುಂದರವಾದ ಸಂಗತಿಗಳನ್ನ ಮಾಡುವುದಕ್ಕೋಸ್ಕರ ಆತನು ನಿಮ್ಮನ್ನ ಜೀವಿತರ ಸಂಖ್ಯೆಯಲ್ಲಿ ಇಟ್ಟಿದ್ದಾನೆ. ಆತನಿಗೆ ಎಷ್ಟು ಕೃತಜ್ಞತೆ ಹೇಳಿದರೂ ಅದು ಸಾಲದಾಗಿದೆ. ಮತ್ತು ಅನೇಕ ಸೇವಕರ ಮೂಲಕ, ಸೇವಿಕೆಯರ ಮೂಲಕ, ಅನೇಕ ಸಹೋದರ ಸಹೋದರಿಯರ ಮೂಲಕ ನಮ್ಮನ್ನ ವಾಕ್ಯಗಳ ಮೂಲಕ ಎಚ್ಚರಿಸುತ್ತಾ ಬಂದಿದ್ದಾನೆ. ಆದರೆ ನಾವು ಎಚ್ಚೆತ್ತುಕೊಳ್ಳದೆ ಹೋದ್ರೆ ಏನಾಗ್ತದೆ? ಪರಿಸ್ಥಿತಿ ಏನಾಗ್ತದೆ? ಎಚ್ಚರಿಕೆ ಮಾತು, ಗದರಿಕೆಯ ಮಾತು, ಖಂಡಿಸುವ ಮಾತುಗಳು ಮತ್ತು ಸಂತೈಸುವಂತ, ಸಮಾಧಾನ ಪಡಿಸಿ ಅನೇಕ ವಾಗ್ದಾನಗಳನ್ನ, ಆಶೀರ್ವಾದಗಳನ್ನ ದೇವರು ಈ ಹೊತ್ತು ದೇವರ ಆತ್ಮನ ಸಹಾಯದಿಂದ ನನಗೆ ನಿನಗೆ ಕೊಡುವಾಗ ನಾವು ಅದನ್ನು ತಿರಸ್ಕಾರ ಮಾಡಿದರೆ ನಾವು ಎಂದಿಗೂ ದೇವರ ಆಶೀರ್ವಾದವನ್ನ ಹೊಂದಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ದೇವರ ವಾಕ್ಯವನ್ನ ಕೇಳಿಯೂ ನಾವುಗಳು ಬದಲಾವಣೆ ಹೊಂದದೆ ಹೋದರೆ, ನೋಡ್ರಿ, ಇಷ್ಟು ದಿವಸ ನೀವೇನೇನು ಕಾರ್ಯಗಳನ್ನ ಮಾಡಿದ್ದೀರೋ, ಪ್ರಾರ್ಥನೆ ಮಾಡಿರ್ಬೋದು, ದಿನನಿತ್ಯ ಬೆಳಗ್ಗೆ ಸಾಯಂಕಾಲ ಆಲಯಕ್ಕೆ ಬಂದಿರ್ಬೋದು, ಮತ್ತು ದೇವರ ವಾಕ್ಯಗಳನ್ನ ಆಲಿಸಿರ್ಬೋದು, ದೇವರ ವಾಕ್ಯಗಳನ್ನ ಹೇಳಿರ್ಬೋದು, ಮತ್ತು ಆರಾಧನೆಗಳನ್ನ ಮಾಡಿರ್ಬೋದು. ಇದೆಲ್ಲ ಏನಾಗ್ತದೆ? ವ್ಯರ್ಥವಾಗಿ ಹೋಗ್ತದೆ. ಯಾವಾಗ ದೇವರ ವಾಕ್ಯ ನಿನ್ನಲ್ಲಿ ಕಾರ್ಯ ಮಾಡ್ತದೋ ನಾವು ಮಾಡಿದ್ದಕ್ಕೆಲ್ಲ ಪ್ರತಿಫಲ ದೇವರೇನ್ ಮಾಡ್ತಾನೆ? ಪರಲೋಕದಲ್ಲಿ 2ರಷ್ಟು ನಮಗೆ ಆಶೀರ್ವಾದದ ರೂಪದಲ್ಲಿ ನಮಗೆ ಕೊಡ್ಲಿಕ್ಕಿದ್ದಾನೆ. ಆದ್ದರಿಂದ ನಮ್ಮನ್ನ ನಾವು ಎಚ್ಚರಿಸಿಕೊಳ್ಳೋಣ. ಮತ್ತು ಮುಂದೆ ಹೇಳ್ತಾ ಇದ್ದಾನೆ, ಆಗ ಯೇಸು ಹೇಳುವಂತ ಮಾತುಗಳು ಬಹಳ ಕಠಿಣ. ನೀವು ಯಾರು ನನಗೆ ಗೊತ್ತಿಲ್ಲ ಎಂಬುದಾಗಿ, ಧರ್ಮವನ್ನ ಮೀರಿ ನಡೆಯುವರೇ ನನ್ನಿಂದ ತೊಲಗಿ ಹೋಗಿರಿ ಎಂಬುದಾಗಿ ಹೇಳುವಂತ ಮಾತನ್ನ ನಾವೇನ್ ಮಾಡಬಾರ್ದು? ಯೇಸು ಸ್ವಾಮಿಯ ಮೂಲಕ ಹೇಳಿಸಿಕೊಳ್ಳಬಾರ್ದ್ರಿ. ಬಲ ನಂಬಿಗಸ್ತನಾದ ಒಳ್ಳೆ ಆಳು ನೀನು, ದಣಿಯ ಸೌಭಾಗ್ಯದಲ್ಲಿ ನೀನೇನ್ ಮಾಡು ಸೇರು ಎಂಬುದಾಗಿ ಹೇಳಿಸಿಕೊಳ್ಬೇಕೇ ವಿನಃ ನಾವು ಧರ್ಮವನ್ನ ಮೀರಿ ನಡೆಯುವರೇ ನನ್ನಿಂದ ತೊಲಗಿ ಹೋಗಿರಿ, ಸ್ವಾಮಿ ಸ್ವಾಮಿ ಅನ್ನುವರು ಪರಲೋಕ ರಾಜ್ಯಕ್ಕೆ ಸೇರುವುದಿಲ್ಲ ಎಂಬುದಾಗಿ ಅಲ್ಲಿ ಸ್ಪಷ್ಟವಾಗಿ ಯೇಸು ಸ್ವಾಮಿ ನಮ್ಮನ್ನ ಎಚ್ಚರಿಸ್ತಾ ಇದ್ದಾನೆ. ಮತ್ತು ಅಷ್ಟೇ ಅಲ್ಲ,
ಕೀರ್ತನೆ 119:80 ಹೇಳ್ತಾ ಇದೆ ಏನಂತೆ, ದೇವರ ವಾಕ್ಯವು ಅಂದರೆ ಯೆಹೋವನೇ ನಿನ್ನ ವಾಕ್ಯವು ಪರಲೋಕದಲ್ಲಿ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಿದೆ. ಈಗ ಏನೇನು ವಾಕ್ಯಗಳನ್ನು ನಾವು ಧ್ಯಾನಿಸಿದ್ದೇವೋ, ಏನೇನು ವಾಕ್ಯಗಳನ್ನು ಕೇಳಿದ್ದೇವೋ, ಅಥವಾ ಏನೇನು ವಾಕ್ಯಗಳನ್ನು ಓದಿದ್ದೇವೋ, ಆ ಎಲ್ಲ ವಾಕ್ಯಗಳು ಏನಾಗಿರ್ತದಂತೆ, ನಿನ್ನ ಜೀವಿತರ ಪುಸ್ತಕದ ಪಟ್ಟಿಯಲ್ಲಿ ಅದೇನು ಮಾಡಿರ್ತಾರಂತೆ, ಯೇಸು ಸ್ವಾಮಿಯು ಅಲ್ಲಿ ಬರೆಸಿದ್ದಾನೆಂಬುದಾಗಿ ಅಲ್ಲಿ ವಾಕ್ಯ ಹೇಳ್ತಾ ಇದೆ ನೋಡ್ರಿ. ಯಾಕಂದ್ರೆ ಯೆಹೋವನೇ ನಿನ್ನ ವಾಕ್ಯವು ಪರಲೋಕದಲ್ಲಿ ಶಾಶ್ವತವಾಗಿ ಅಂತೆ ನೋಡ್ರಿ. ಬರೀ 1 ದಿವಸ ಅಲ್ಲ, 2 ದಿವಸ ಅಲ್ಲ, ಶಾಶ್ವತವಾಗಿ ಏನ್ ಮಾಡಿದೆ ಅಂತೆ, ಬರೆಯಲ್ಪಟ್ಟಿದೆ ಎಂಬುದಾಗಿ. ಇದನ್ನು ನಾವು ಏನ್ ಮಾಡಬೇಕಾಗಿದೆ, ಗಮನದಲ್ಲಿ ಇಟ್ಟುಕೊಳ್ಬೇಕು. ನಮ್ಮ ಒಂದು ಗಮನದಲ್ಲಿ ಅಷ್ಟೇ ಅಲ್ಲ, ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು, ಹೌದು ಸ್ವಾಮಿ ನಿನ್ನ ವಾಕ್ಯಗಳು ಪರಲೋಕದಲ್ಲಿ ದೇವರು ಕೇಳ್ತಾನೆ, ನಿನಗೆ ಇಂಥ ದಿವಸ ನಾನು ನಿನಗೆ ಹಿಂಗೆ ಈ ರೀತಿಯಾಗಿ ಹೇಳಿದ್ದೆ, ಆದ್ರೆ ನೀನೇನು ಮಾಡಲಿಲ್ಲ, ಆ ವಾಕ್ಯಗಳನ್ನು ಕೈಕೊಂಡು ನಡೀಲಿಲ್ಲ ಎಂಬುದಾಗಿ ಹೇಳುವಾಗ ಆಗ ನಮ್ಮ ಪರಿಸ್ಥಿತಿ ಏನಾಗ್ತದೆ. ಯಾಕಂದ್ರೆ ನಾವು ದೇವರ ಮುಂದೆ, ಇಲ್ಲಿ ಮನುಷ್ಯರ ಮುಂದೆ ನಾವು ಏನೆಲ್ಲ ಮುಖವಾಡಗಳನ್ನು ಹಾಕಿಕೊಳ್ಬೋದು ಅಥವಾ ಏನೆಲ್ಲ ಸಂಗತಿಗಳನ್ನ ಮಾಡ್ಬೋದು, ಆದರೆ ದೇವರ ಮುಂದೆ ಎಲ್ಲವೂ ಏನಾಗಿರ್ತದೆ, ಬಯಲಾಗಿರ್ತದೆ. ಆದ್ದರಿಂದ ಬಹಳ ಎಚ್ಚರಿಕೆ ಉಳ್ಳವರಾಗಿದ್ದುಕೊಂಡು ನಮ್ಮನ್ನ ನಾವೇನ್ ಮಾಡಬೇಕಾಗಿದೆ, ಇಲ್ಲಿಯೇ ನಾವು ತಿದ್ದಿಕೊಳ್ಬೇಕು, ಇಲ್ಲಿಯೇ ನಾವು ಸರಿಪಡಿಸಿಕೊಳ್ಬೇಕು, ಇಲ್ಲಿಯೇ ನಾವು ಏನಾಗಬೇಕಾಗಿದೆ, ದೇವರ ನಾಮವನ್ನು ಮಹಿಮೆ ಪಡಿಸುವುದಕ್ಕೋಸ್ಕರ ನಮ್ಮನ್ನ ಏನ್ ಮಾಡಬೇಕಾಗಿದೆ, ಸಿದ್ಧಪಡಿಸಿಕೊಳ್ಬೇಕಾಗಿದೆ. ಯಾಕಂದ್ರೆ ಪವಿತ್ರಾತ್ಮನು ತೋರಿಸಿದ ಈ ಮಾರ್ಗದಲ್ಲಿ ನಾನು ನೀನು ನಡೆಯುವುದಾದರೆ, ಬಲ ನಂಬಿಗಸ್ತನಾದ ಒಳ್ಳೆ ಆಳು ನೀನು ನನ್ನ ದಣಿಯ ಸೌಭಾಗ್ಯದಲ್ಲಿ ಸೇರು. ಏನಂತೆ, ತಾನು ಸಿದ್ಧ ಮಾಡಿದಂಥ ಬಿಡಾರದಲ್ಲಿ ನಾವೇನಾಗ್ತೇವೆ, ಅಲ್ಲಿ ಸೇರಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲವಾದರೆ ಯಾರೋ ಏನೋ ಎಂಬುದಾಗಿ ಏನ್ ಮಾಡ್ತಾನೆ, ಬಾಗಿಲು ಮುಚ್ಚಿಕೊಂಡು ಬಿಡ್ತಾನೆ. ಆದ್ದರಿಂದ ಬಾಗಿಲು ಮುಚ್ಚಿಕೊಳ್ಳೋದಕ್ಕಿಂತ ಮುಂಚಿತವಾಗಿ ನಿನ್ನನ್ನು ದೇವರ ಹಸ್ತಕ್ಕೆ ಒಪ್ಪಿಸಿಕೊಟ್ಟು ದೇವರ ಆತ್ಮನ ಸಹಾಯದೊಂದಿಗೆ ನಾವು ದೇವರ ವಾಕ್ಯಗಳನ್ನು ಕೇಳುವುದಾದರೆ ಆತನ ಆಶೀರ್ವಾದಕ್ಕೆ ಪಾತ್ರರಾಗ್ತೇವೆ, ಆತನ ನಿತ್ಯ ಜೀವಕ್ಕೂ ಸಹ ನಾವೇನಾಗ್ತೇವೆ, ಪಾತ್ರರಾಗ್ತೇವೆ. ಮತ್ತು ಅಷ್ಟೇ ಅಲ್ಲ, ಒಂದು ಸಂಗೀತಗಾರನು ಹೀಗೆ ಹೇಳ್ತಾ ಇದ್ದಾನೆ, ಕ್ರೂಜೆ ಹತ್ರ ಹೋಗಲಾಗಿ ಸಿಕ್ಕುತ್ತಾ ಆಶೀರ್ವಾದವು, ಯೇಸುವನ್ನು ಬೇಡಲಾಗಿ ಜೀವಕಾಂತಿ ತಪ್ಪದು. ನೋಡಿ, ಯಾವಾಗ ಯೇಸುವಿನ ಬಳಿಗೆ ಬರ್ತೇವೋ, ಯಾವಾಗ ಯೇಸುವನ್ನೇ ದೃಷ್ಟಿಸ್ತೇವೋ, ಆಗಲೇ ನಮಗೆ ಜೀವಕಾಂತಿ ಉಂಟು. ಆತನ ಸನ್ನಿಧಿಯಲ್ಲೇ ನಮ್ಗೆ ಏನಾಗಿದೆ, ಬಿಡುಗಡೆ ಉಂಟು. ಆತನ ಸನ್ನಿಧಿಯಲ್ಲೇ ನಮಗೆ ಶಾಂತಿ ಸಮಾಧಾನ ಉಂಟು. ಯಾವಾಗ ನಾವು ಆತನ ಹತ್ರ ಹೋಗ್ತೇವೋ, ಆತನ ಕ್ರೂಜೆಯ ಸನ್ನಿಧಿಯಲ್ಲಿ ಕೂತ್ಕೊಂಡು ಬೇಡ್ತೇವೋ, ನಮ್ಗೇನಾಗ್ತದೆ, ಉತ್ತಮವಾದಂಥ ಆಶೀರ್ವಾದಗಳನ್ನು ದೇವರು ಆತನು ಕೊಡಲಿಕ್ಕೆ ಆತನು ಸಾಧ್ಯನಾಗಿದ್ದಾನೆ. ಪ್ರಿಯರೇ, ಯೇಸುವಿನ ಶಿಲುಬೆಯ ಆಶೀರ್ವಾದವು ಮತ್ತು ನಿತ್ಯ ಜೀವವು ಸಿಕ್ಕಬೇಕಾದರೆ ಆ ವಿಷಯವನ್ನು ನಾವು ಧ್ಯಾನಿಸಬೇಕಾಗ್ತದೆ. ಅದರಂತೆ ನಡೆಯುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡಬೇಕು. ಒಪ್ಪಿಸಿಕೊಡದೆ ಹೋದರೆ ನಾವು ಇಷ್ಟು ದಿವಸ ಮಾಡಿದಂಥ ಕಾರ್ಯಗಳು ವ್ಯರ್ಥವಾಗಿ ಹೋಗ್ತದೆ. ಯಾಕಂದರೆ ಏನಂತೆ, ಬಂಡೆ ಮೇಲೆ ನೀವು ಎಷ್ಟು ನೀರು ಸುರಿದರೂ ಏನಾಗ್ತದೆ, ನಿಂತುಕೊಳ್ಳೋದಿಲ್ಲ, ಹರಿದು ಹೋಗಿಬಿಡ್ತದೆ. ಆ ಪರಿಸ್ಥಿತಿ ನನ್ನದು ನಿನ್ನದು ಆಗಬಾರ್ದು. ಇರುವಾಗಲೇ, ಜೀವಿತರ ಸಂಖ್ಯೆಯಲ್ಲಿ ಇರುವಾಗಲೇ ದೇವರೇ ನೀನು ಮಾಡಿದಂಥ ಉಪಕಾರಗಳು ಮಹೋಪಕಾರಗಳಾಗಿವೆ. ಆದ್ದರಿಂದ ನೀನು ನನ್ನನ್ನು ಆಶೀರ್ವದಿಸು, ನೀನು ನನ್ನ ನಿತ್ಯ ಜೀವಕ್ಕೆ ಸೇರಿಸು ಎಂಬುದಾಗಿ ಆತನ ವಾಕ್ಯಗಳನ್ನು ಕೈಕೊಂಡು ನಡೆಯುವಂಥವರಾಗಿರೋಣ. ಮತ್ತು ಪ್ರಿಯರೇ, ಯೇಸುವಿನ ಶಿಲುಬೆಯ ಆಶೀರ್ವಾದವು ಮತ್ತು ನಿತ್ಯ ಜೀವ ಸಿಕ್ಕಬೇಕಾದರೆ ನಾವೆಲ್ಲರೂ ದೇವರ ವಾಕ್ಯಗಳನ್ನು ನಾವೇನು ಮಾಡಬೇಕಾಗಿದೆ, ಕೈಕೊಂಡು ನಡೆಯಬೇಕಾಗಿದೆ. ನೋಡ್ರಿ, 1 ದಿವಸ ಊಟ ಬಿಟ್ರೆ, 1 ದಿವಸ ನಾಷ್ಟ ಬಿಟ್ರೆ ಏನಾಗ್ತದೆ ಪರಿಸ್ಥಿತಿ? ನಮಗೆ ನೀರಿಲ್ಲದೆ ಹೋದ್ರೆ ನಮ್ಮ ಪರಿಸ್ಥಿತಿ ಏನಾಗ್ತದೆ? ದೇಹಕ್ಕೆ ಕ್ಷೀಣಿಸ್ತಾ ಹೋಗ್ತೇವಲ್ವಾ, ಕಷ್ಟ ಆಗ್ತದೆ. ಮೊನ್ನೆ ಒಂದು ಟಿವಿ ಇದರಲ್ಲಿ ಮೊಬೈಲ್ನಲ್ಲಿ ವಿಡಿಯೋ ಕಳಿಸಿದ್ರು. ಏನಂದ್ರೆ, 9 ವರ್ಷದ ಹುಡುಗಿಗೆ ನಾಯಿ ಪರಿಚಿತಂತೆ. ನಾಯಿ ಪರಿಚಿದ ಮೇಲೆ ಆ ಮಗುವಿಗೆ ತೋರಿಸಿದ್ದಾರೆ. ಅದ್ರ ಇಂಜೆಕ್ಷನ್ ಅಂದರೆ ಭಾಳ ಭಯ ಅಂತೆ. ಅದಕ್ಕೆ ಅವ್ರು ಇಂಜೆಕ್ಷನ್ ಕೊಡಲಾರ್ದೆ ಅವರು ಟ್ರೀಟ್ಮೆಂಟ್ ಮಾಡಿದಾರಂತೆ. ಮಾಡಿದ್ಮೇಲೆ ಇದಕ್ಕಿದ್ದಂತೆ 1 ತಿಂಗಳು ಆದಮೇಲೆ ಆ ಹುಡುಗಿ ಊಟ ಬಿಟ್ಲಂತೆ, ನೀರು ಸೇರ್ಲಿಲ್ಲಂತೆ, ಆಕೆ ಬರೇ ಮಲಗುದೇ ಮಾಡಿದ್ಲಂತೆ. ಆಗ ದವಾಖಾನೆಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಾಕೆ ಆ ಮಗು ಉಳಿಯುವ ಸ್ಥಿತಿಯಲ್ಲಿಲ್ಲ ಎಂಬುದಾಗಿ. ನೋಡ್ರಿ, 9 ವರ್ಷದ ಮಗಳನ್ನ ಎಷ್ಟೊಂದು ಚಂದವಾಗಿ ಜಾಪನ್ ಮಾಡಿ ಏನು ಮಾಡಿದ್ರು, ಆ ಮಗು ತೀರಿ ಹೋಯ್ತ್ರಿ. ಅದಕ್ಕೋಸ್ಕರ ಆ ಕುಟುಂಬಕ್ಕೋಸ್ಕರ
ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಅವರು ಏನು ಮಾಡಿದ್ರು, ರಿಕ್ವೆಸ್ಟ್ ಕಳಿಸಿಕೊಟ್ಟಿದ್ರು. ಎಷ್ಟು ಕಷ್ಟ ಅನ್ನಿಸ್ತದೆ. ಯಾಕಂದ್ರೆ ಲೋಕದಲ್ಲಿ ನೋಡುವಾಗ ಅನೇಕ ಕಾರ್ಯಗಳು, ಅನೇಕ ನಮ್ಮವರು ನಮ್ಮನ್ನು ಬಿಟ್ಟು ಹೋಗ್ತಾರೆ. ಆದರೆ ನಾವೇನು ಮಾಡಬಾರ್ದು, ಯೇಸುವನ್ನು ಬಿಟ್ಟು ನಾವು ದೂರ ಹೋಗಬಾರ್ದು. ಯಾಕಂದ್ರೆ ಯೇಸುವನ್ನು ಹಿಂಬಾಲಿಸುವಂಥ ಮಕ್ಕಳಿಗೆ ಕಷ್ಟ ನಷ್ಟಗಳು ಅನೇಕ ಎಂಬುದಾಗಿ ದೇವರ ವಾಕ್ಯನೇ ಹೇಳ್ತದೆ. ಯಾಕಂದ್ರೆ ದೇವರು ಎಲ್ಲವನ್ನು ಒಳ್ಳೆಯದನ್ನು ಮಾಡ್ತಾನೆಂಬುದಾಗಿ ಹೇಳ್ತಾ ಇದ್ದಾನೆ, ನಿಜ. ಆದರೆ ಕಷ್ಟಗಳು ಬರುವಾಗ ನಾವು ದೇವರ ಸನ್ನಿಧಿಯಲ್ಲಿ ಮೊಣಕಾಲು ಪ್ರಾರ್ಥಿಸುವುದಾದರೆ ಖಂಡಿತವಾಗಿ ದೇವರ ಸಮಯ ಅದೇನಾಗ್ತದೆ, ನಿಮ್ಮ ಜೀವಿತದಲ್ಲಿ ಅದು ಬಂದೇ ಬರುತ್ತದೆ. ಅಷ್ಟೇ ಇಲ್ಲ, ಲೂಕ 9ನೇ ಅಧ್ಯಾಯ 23 ಮತ್ತು ಮತ್ತಾಯ 16:24 ಯೇಸು ಸ್ವಾಮಿ ನಮಗೆಲ್ಲರಿಗೂ ಸುಂದರವಾದ ಮಾತುಗಳನ್ನು ಹೇಳಿದ್ದಾರೆ. ಅದೇನೆಂದರೆ, ಯಾವನಿಗಾದರೂ, ಅಲ್ಲಿ ಬರೀ ಯಾವನಿಗಾದರೂ ಅಂತಂದರೆ ಬರೀ ಪುರುಷರಿಗೆ ಅಷ್ಟೇ ಅಲ್ಲ, ಇವತ್ತು ಸ್ತ್ರೀಯರಿಗೂ ಯಾವಳಿಗಾದರೂ ನಾವು ಸಹ ಅದನ್ನು ಹಾಕ್ಕೊಂಡು ಓದಬೇಕಾಗ್ತದೆ. ಯಾವನಿಗಾದರೂ ಅಥವಾ ಯಾವಳಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವಳು ತನ್ನನ್ನು ನಿರಾಕರಿಸ್ಬೇಕಂತ ನೋಡಿ. ಯಾರು ಯೇಸುವಿನ ಬಳಿಗೆ ಬರ್ತಾರೋ ಅವರು ತಮ್ಮನ್ನು ನಿರಾಕರಿಸ್ಬೇಕಂತ. ಅಂದ್ರೆ ನಮ್ಮಲ್ಲಿರುವಂಥ ಸಂಗತಿಗಳು, ನಮ್ಮಲ್ಲಿರುವಂಥ ಅಹಂಕಾರ, ಗರ್ವ ಏನು ಮಾಡ್ಬೇಕಂತೆ, ನಾವು ಬಿಟ್ಟು ಬಿಡ್ಬೇಕಂತೆ. ದೇವರ ಮುಂದೆ ಏನಂತೆ, ದೇವರ ಅಹಂಕಾರಿಗಳನ್ನು, ಗರ್ವ ಪಡುವಂಥ ವ್ಯಕ್ತಿಗಳನ್ನು, ನಾನು ಅನ್ನುವಂಥ ವ್ಯಕ್ತಿಗಳನ್ನು ದೇವರು ಇಷ್ಟಪಡುವುದಿಲ್ಲ. ಮನುಷ್ಯರು ಇಷ್ಟಪಡ್ಬೋದು, ಆದರೆ ದೇವರು ಎಂದಿಗೂ ಇಷ್ಟಪಡುವುದಿಲ್ಲ. ಅಲ್ಲಿ ಹೇಳ್ತಾ ಇದ್ದಾನೆ, ನಿನ್ನನ್ನು ನೀನೇನು ಮಾಡು, ನಿರಾಕರಿಸಿ ಮತ್ತು ತನ್ನ ಸಿಲುಬೆನ, ಯೇಸುವಿನ ಸಿಲುಬೆ ಅಲ್ರಿ, ಯೇಸು ಇಡೀ ಪಾಪದ ಲೋಕದ ಆತನೇನು ಮಾಡಿದ, ಸಿಲುಬೆಯನ್ನು ಹೊತ್ತುಕೊಂಡ. ಆದರೆ ನಿನ್ನ ಸಿಲುಬೆಯನ್ನು ಇವತ್ತು ನಾವೇನು ಅನುಭವಿಸ್ತಾ ಇದ್ದೀವಿ, ಆ ಸಿಲುಬೆಯನ್ನು ನಾವು ಹೊತ್ತುಕೊಂಡು ಏನು ಮಾಡ್ಬೇಕಂತೆ, ಆತನನ್ನು ದಿನನಿತ್ಯ ಆತನ ಹಿಂದೆ ನಾವೇನು ಮಾಡ್ಬೇಕಂತೆ, ಹಿಂಬಾಲಿಸ್ಬೇಕಂತೆ. ಒಂದು ವೇಳೆ ನಿನ್ನ ಸಿಲುಬೆಯನ್ನು ಹೊತ್ತಿಕೊಳ್ಳದೆ ಹೋದರೆ ಪರಿಸ್ಥಿತಿ ಏನಾಗ್ತದೆ ಎಂಬುದಾಗಿ. ಯಾಕಂದರೆ ದೇವರು ನಮ್ಮನ್ನೇನು ಮಾಡ್ತಾನೆ, ಆತನ ಹೊರೆ ಹೌರ ಮತ್ತು ಆತನೇನು ಮಾಡ್ತಾನೆ, ನಮ್ಮನ್ನು ಸಮಾಧಾನದಿಂದ ನಡೆಸುವಂಥವನಾಗಿದ್ದಾನೆ. ಆದ್ದರಿಂದ ನಮ್ಮ ಸಿಲುಬೆಯನ್ನು ಹೊತ್ತಿಕೊಂಡು ನಾವೇನು ಮಾಡ್ಬೇಕಂತ ಆತನ ಹಿಂದೆ ಬರಬೇಕೆಂಬುದಾಗಿ ಯೇಸುವಿನ ಇಷ್ಟವಾಗಿದೆ. ಮತ್ತು ಅಷ್ಟೇ ಅಲ್ಲ, ತನ್ನ ಪ್ರಾಣವನ್ನು ಉಳಿಸಿಕೊಂಡವನು ಅದನ್ನು ಕಳ್ಕೊಳ್ಳುವನು, ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕೊಡುವವನು ಅದನ್ನು ಉಳಿಸಿಕೊಳ್ಳುವನೆಂಬುದಾಗಿ. ಇವತ್ತು ಲೋಕಕ್ಕೋಸ್ಕರ ನನ್ನ ಪ್ರಾಣ, ಅಯ್ಯೋ ನಾನು ಪ್ರಾಣ ಕೊಡ್ಲಿಕ್ಕೆ ಇಷ್ಟ ಇಲ್ಲ ನನಗೆ ಎಂಬುದಾಗಿ ಹೇಳುವುದಾದರೆ ಅದನ್ನೇನು ಮಾಡ್ತೇವೆ, ಒಂದಿಲ್ಲ ಒಂದು ರೀತಿಯಿಂದ ದೇವ್ರು ಹೆಂಗೆ ತೆಗಿಬೇಕು ಹಂಗೆ ತೆಗೆದು ಬಿಡ್ತಾನೆ. ಆದರೆ ಯಾವಾಗ ಯೇಸು ನಿಮಿತ್ತವಾಗಿ ನನ್ನ ಪ್ರಾಣ ಕೊಡುವವರಿಗೂ ನಾವು ಸಿದ್ಧರಾಗಿದ್ದರೆ ದೇವ್ರೇನು ಮಾಡ್ತಾನೆ, ಅದನ್ನು ಉಳಿಸಿಕೊಡ್ತಾನೆ ಎಂಬುದಾಗಿ ಇಲ್ಲಿ ವಾಕ್ಯ ಹೇಳಲ್ಪಟ್ಟಿದೆ. ನಾವು ಒಂದೇ ಸಾರಿ ರಕ್ಷಣೆ, ಅವಂತೆ ಇಷ್ಟನೇ ತಾರೀಕು ಇಷ್ಟನೇ ವರ್ಷ ಇಂಥ ಸೇವಕರ ಮೂಲಕ ನಾವು ರಕ್ಷಣೆ ಹೊಂದಿದ್ದೇವೆ ಎಂಬುದಾಗಿ ನಾವು ಹೇಳ್ತೇವೆ. ಇಲ್ಲ ರೀ, ಪ್ರತಿನಿತ್ಯ ನಾವು ಏನು ಮಾಡಬೇಕಾಗಿದೆ, ನಮ್ಮನ್ನು ನಾವು ತಿದ್ದಿಕೊಳ್ಬೇಕಾಗಿದೆ. ರಕ್ಷಣೆ ಮಾರ್ಗದಲ್ಲಿ ಪ್ರತಿನಿತ್ಯ ನಮ್ಮನ್ನು ರಕ್ಷಣೆ ಮಾರ್ಗದಲ್ಲಿ ನಾವು ನಡೆದುಕೊಳ್ಬೇಕಾಗಿದೆ. ಏನೇನು ಸಂಗತಿಗಳಿದೆಯೋ ಅವೆಲ್ಲವನ್ನು ನಾವು ಏನು ಮಾಡ್ಬೇಕಂತೆ, ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಬೇಕೆಂಬುದಾಗಿ ಆತನೇನು ಮಾಡ್ತಾ ಇದ್ದಾನೆ, ನಮ್ಮನ್ನು ನಡೆಸ್ತಾ ಇದ್ದಾನೆ. ಆದ್ದರಿಂದ ನಾವೇನು ಮಾಡ್ಬೇಕಂತೆ, ಪ್ರತಿನಿತ್ಯ ನಾವು ರಕ್ಷಣೆ ಮಾರ್ಗದಲ್ಲಿ, ಅಂದರೆ ನನ್ನಲ್ಲಿ ಏನಿದೆಯೋ ನೋಡಿ, ಸೇವಕರು ಬಂದು ವಾಕ್ಯ ಹೇಳುವುದಕ್ಕಿಂತ ಮುಂಚಿತವಾಗಿ ನಾವು ತಲೆಬಾಗಿ ಪ್ರಾರ್ಥನೆ ಮಾಡ್ತೇವೆ. ಆದರೆ ನೀವೇನು ಪ್ರಾರ್ಥನೆ ಮಾಡ್ತೀರೋ ನನಗೆ ಗೊತ್ತಿಲ್ಲ. ಆದರೆ ನಾನು ಒಂದು ಪ್ರಾರ್ಥನೆ ಮಾಡ್ತೇನೆ, ಅಂದರೆ ಸ್ವಾಮಿ ಇವತ್ತು ನಿನ್ನ ಸೇವಕರ ಮೂಲಕವಾಗಿ ಏನು ವಾಕ್ಯ ಬರ್ತದೋ ಆ ವಾಕ್ಯದಲ್ಲಿ ನನ್ನಲ್ಲಿ ಏನಿಲ್ಲವೋ ಅದನ್ನು, ಏನು ಇದೆಯೋ ಅದನ್ನು ತೆಗೆದುಹಾಕು. ನಿನಗೆ ಬೇಡವಾದ ಸಂಗತಿ ಏನಿದೆಯೋ ಅದನ್ನು ತೆಗೆದುಹಾಕು, ಏನು ಇಲ್ಲವೋ ಅದನ್ನು ನನಗೆ ದಯಪಾಲಿಸಿಕೊಡು ಎಂಬುದಾಗಿ ಕೇಳುವುದಾದರೆ ದೇವರೇನು ಮಾಡ್ತಾನೆ, ಸುಂದರವಾದ ಆಶೀರ್ವಾದವನ್ನು ಆತನು ಕೊಡುವಾತನಾಗಿದ್ದಾನೆ. ಆದ್ದರಿಂದ ನಾವೇನು ಮಾಡ್ಬೇಕಂತೆ, ದಿನನಿತ್ಯ ನಮ್ಮನ್ನು ಪರೀಕ್ಷಿಸಿಕೊಳ್ಳುವುದಾದರೆ, ದೇವರ ವಾಕ್ಯ ಎಂಬ ಕನ್ನಡಿಯ ಮುಂದೆ ನಿಂತುಕೊಂಡು ನಮ್ಮನ್ನು ಪರೀಕ್ಷಿಸಿಕೊಳ್ಳುವುದಾದರೆ ದೇವರ ನಿತ್ಯ ಜೀವಕ್ಕೂ ಆಶೀರ್ವಾದಕ್ಕೂ ನಾವೇನಾಗ್ತೇವೆ, ಪಾತ್ರರಾಗ್ತೇವೆ. ಆಗ ಯೇಸುವಿನ ಶಿಲುಬೆಯನ್ನು ಹೊಂದಿಕೊಳ್ಳುವುದಕ್ಕೂ ಮತ್ತು ಆತನನ್ನು ಹಿಂಬಾಲಿಸುವುದಕ್ಕೂ ಆತನ ಸನ್ನಿಧಿಯಲ್ಲಿ ವಾಸ ಮಾಡೋದಕ್ಕೂ ನಮಗೆ ಸಹಾಯವಾಗ್ತದೆ. ಕೊನೆಗೆ 4 ಪ್ರಾಮುಖ್ಯವಾದ ಸಂಗತಿಗಳನ್ನು ಹೇಳಿ ಈ ವಾಕ್ಯಗಳನ್ನು ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 22ನೇ ವಚನ. ಯಾಕೋಬ 1:22, ವಾಕ್ಯದ ಪ್ರಕಾರ ನಡೆಯುವವರಾಗಿರ್ರಿ, ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ ಎಂಬುದಾಗಿ. ನೋಡ್ರಲ್ಲಿ ಹೇಳ್ತಾ ಇದ್ದಾನೆ, ಏನಂತೆ, ವಾಕ್ಯದ ಪ್ರಕಾರ ನಡಿಬೇಕಂತೆ. ನಮಗೆ ಕೊನೆಯ ಎಚ್ಚರಿಕೆ ಇದು.
ಏನಂತೆ, ನಾನು ನೀನು ವಾಕ್ಯದ ಪ್ರಕಾರ ನಡೆಯುವುದಾದರೆ ಬಂಡೆ, ಆ ಬುದ್ಧಿಯುಳ್ಳ ಮನುಷ್ಯನ ಯಾವ ರೀತಿಯಾಗಿ ಬಂಡೆ ಮೇಲೆ ಮನೆ ಸ್ಥಾಪಿಸಿದನೋ ಅದೇ ರೀತಿಯಾಗಿ ನಾನು ನೀನು ಏನು ಮಾಡ್ತೇವೆ, ನಮ್ಮ ಆತ್ಮಿಕ ಜೀವಿತವೆಂಬ ಮನೆಯನ್ನು ನಾವು ಕಟ್ಟಿಕೊಳ್ಳುವುದಕ್ಕೆ ಸಾಧ್ಯತೆ ಇದೆ. ಆದ್ದರಿಂದ ಮೊದಲನೇದಾಗಿ ಅಲ್ಲಿ ಹೇಳ್ತಾ ಇದ್ದಾನೆ, ವಾಕ್ಯದ ಪ್ರಕಾರ ನಾವು ನಡೆಯಬೇಕೆಂಬುದಾಗಿ. ಎರಡನೇದಾಗಿ ರೋಮ 12ನೇ ಅಧ್ಯಾಯ 1ನೇ ವಚನ, ರೋಮ 12ನೇ ಅಧ್ಯಾಯ 1ನೇ ವಚನ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಮ್ಮ ದೇಹಗಳನ್ನು, ಅಲ್ಲಿ ನಿಮ್ಮ ದೇಹಗಳನ್ನಂತಿದೆ, ಆದರೆ ನಾವು ಓದಿಕೊಳ್ಳೋಣ, ನಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಬೇಕೆಂಬುದು. ನೋಡ್ರಿ, ದೇವರ ಪ್ರೀತಿ ಕನಿಕರ ಎಷ್ಟೊಂದು ಅಮೋಘವಾಗಿದೆ. ಯಾಕೆಂದರೆ ನಾವು ಎಷ್ಟು ತಪ್ಪು ಮಾಡಿದರು, ಎಷ್ಟು ದೇವರ ಸನ್ನಿಧಿಯಲ್ಲಿ ಮೋಸ ಮಾಡಿದರು, ವಂಚನೆ ಮಾಡಿದರು, ಇದುವರೆಗೂ ಆತನು ಕ್ಷಮಿಸುತ್ತಾ ತನ್ನ ಕೃಪೆಯನ್ನು ಏನು ಮಾಡಿದನಂತೆ, ಆತನು ನನ್ನ ನಿನ್ನ ಜೀವಿತದಲ್ಲಿ ಇಟ್ಟು ಆತನು ನಮ್ಮನ್ನು ಪ್ರೀತಿಯಿಂದ ಕನಿಕರದಿಂದ ನೋಡ್ತಾ ಇದ್ದಾನೆ. ಆದ್ದರಿಂದ ನಾವೇನು ಮಾಡಬೇಕಾಗಿದೆ, ಆತನ ಬೇರೆ ಏನು ಕೇಳ್ತಾ ಇಲ್ಲ, ನಿಮ್ಮ ದೇಹಗಳನ್ನು ನೀವೇನು ಮಾಡ್ರಿ, ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಸಜೀವ ಯಜ್ಞವಾಗಿ ನಿಮ್ಮನ್ನು ನೀವು ನನಗೆ ಅರ್ಪಿಸ್ರಿ. ಅಷ್ಟು ಸಾಕು. ನಿಮ್ಮದು ಬಂಗಾರ ಕೇಳ್ತಾ ಇಲ್ಲ, ನಿಮ್ಮ ಒಡವೆ ಕೇಳ್ತಾ ಇಲ್ಲ, ನಿಮ್ಮ ಹಣ ಕೇಳ್ತಾ ಇಲ್ಲ, ನಿಮ್ಮ ಮನೆ ಕೇಳ್ತಾ ಇಲ್ಲ. ಕೇಳ್ತಾ ಇರೋದು ನಿನ್ನ ಹೃದಯ. ಆ ಹೃದಯವನ್ನು ದೇವರಿಗೆ ಒಪ್ಪಿಸುವುದಾದರೆ ದೇವರು ಏನು ಮಾಡ್ತಾನೆ, ಅದ್ಭುತವಾದ ಕಾರ್ಯ ನಿನ್ನ ಜೀವಿತದಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಉಂಟು. ಇನ್ನು ಮೂರನೇದಾಗಿ ಪ್ರಕಟಣೆ 2ನೇ ಅಧ್ಯಾಯ 5ರಲ್ಲಿ, ಪ್ರಕಟಣೆ 2:5, ಆದುದರಿಂದ ನೀನು ಎಲ್ಲಿಂದ ಬಿದ್ದಿದೆಯೋ ಅದನ್ನು ನಿನ್ನ ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಗಿಕೊಡು. ನೋಡಿ, ನಾವು ಯಾವ ಕ್ಷೇತ್ರಗಳಲ್ಲಿ ತಪ್ಪಿ ಹೋಗಿದ್ದೇವೆ ಎಂಬುದನ್ನು ನಾವೇನು ಮಾಡಬೇಕಾಗಿದೆ, ದೇವರ ಸನ್ನಿಧಿಯಲ್ಲಿ ಕುಳಿತುಕೊಂಡು ಆಲೋಚನೆ ಮಾಡಬೇಕು. ನಮಗೆ ಸಮಯ ಇಲ್ಲ ರೀ ಕೂತ್ಕೊಳ್ಳೋಕೆ, ದೇವರ ಸನ್ನಿಧಿಯಲ್ಲಿ ಕುಳಿತುಕೊಳ್ಳೋಕ್ಕೆ ಸಮಯ ಇಲ್ಲ. ಅದರ ಲೋಕದ ಸಂಗತಿಗಳಿಗೆ ಕಳೆಯುವುದಕ್ಕೆ ಎಷ್ಟೊಂದು ಸಮಯವನ್ನು ನಾವು ಕೊಡ್ತಾ ಇದ್ದೇವೆ. ಆದರೆ ದೇವರ ಸನ್ನಿಧಿಯಲ್ಲಿ ಕುಳಿತುಕೊಂಡು, ಸ್ವಾಮಿ ಇವತ್ತು ನಾನು ಏನು ತಪ್ಪು ಮಾಡಿದ್ದೇನೆ, ಇವತ್ತು ನನ್ನಿಂದ ನಿನಗೇನು ನೋವಾಗಿದೆ, ಏನು ಅವಮಾನ ಆಗಿದೆ, ನನ್ನನ್ನು ಕ್ಷಮಿಸೆಂಬುದಾಗಿ ನಾವು ಕೇಳಿಕೊಳ್ಳೋದಾನೆ. ಯಾಕಂದರೆ ಯಾವ ಕ್ಷೇತ್ರದಲ್ಲಿ ತಪ್ಪಿ ಹೋಗಿದೆ ಎಂಬುದನ್ನು ನಾವು ಏನು ಮಾಡಬೇಕಾಗಿದೆ, ಜ್ಞಾಪಿಸಿಕೊಳ್ಬೇಕಾಗಿದೆ. ಮತ್ತು ದೇವರಾತ್ಮನ ಮಧ್ಯಸ್ಥಿಕೆ ಸಹಾಯದಿಂದ ಯೇಸುವಿನ ಬಳಿಗೆ ಬರುವುದಾದರೆ ಆತನೇನು ಮಾಡ್ತಾನೆ, ನಿನ್ನನ್ನು ನಿತ್ಯ ಜೀವಕ್ಕೆ ಸೇರಿಸ್ತಾನೆ, ತನ್ನ ಆಶೀರ್ವಾದದಿಂದ ಆತನು ತುಂಬಿಸ್ತಾ ಇದ್ದಾನೆ. ಮತ್ತು ಕೊನೆಯದಾಗಿ 4ನೇದು 1 ಕೊರಿಂಥ 1:18ರಲ್ಲಿ 1 ಕೊರಿಂಥ 1:18ರಲ್ಲಿ ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ, ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ. ಇದನ್ನು ನಾವು ಆರಂಭದ ಪ್ರಾರ್ಥನೆಯಲ್ಲಿ ವಾಕ್ಯ ಹೇಳ್ತೇವೆ. ಮತ್ತು ಅನೇಕ ಸಾರಿ ಈ ಒಂದು ದಿನಮಾನಗಳಲ್ಲಿ ಈ ವಾಕ್ಯವನ್ನು ನಾವೇನು ಮಾಡ್ತೇವೆ, ದಿನನಿತ್ಯ ನಾವು ಹೇಳ್ತಾ ಇರ್ತೇವೆ. ಆದರೆ ಅದು ನಾವು ರಕ್ಷಣೆಯಾಗಿದ್ದೇವಾ ಆ ಒಂದು ಶಿಲುಬೆಯಿಂದ, ಇಲ್ಲ ಹುಚ್ಚರಾಗಿದೆ ಎಂಬುದನ್ನು ನಾವು ನೆನಪು ಮಾಡಿಕೊಳ್ಬೇಕಾಗಿದೆ. ಯಾಕಂದರೆ ಲೋಕದ ಜನರಿಗೆ ಏನಾಗಿದೆ ಅಂತದ್ದು ಹುಚ್ಚು ಮಾತಾಗಿದೆ. ನಮಗಾದರೂ ಬರೇ ಅಲ್ಲಿ ಶಕ್ತಿ ಅಲ್ಲ ರೀ, ದೇವರ ಶಕ್ತಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆ ದೇವರ ಶಕ್ತಿ ನನ್ನಲ್ಲಿ ನಿನ್ನಲ್ಲಿ ಬರುವುದಾದರೆ, ಆ ದೇವರ ಶಕ್ತಿ ಏನಂದರೆ ದೇವರಾತ್ಮನಾಗಿದ್ದಾನೆ. ಯಾರು ದೇವರಾತ್ಮನ ಸಹಾಯದಿಂದ ನಾವು ನಡಿತೇವೋ ಆಗ ನಮಗೇನಾಗ್ತದೆ, ದೇವರ ಒಂದು ನಡೆಸುವಿಕೆ, ದೇವರ ಒಂದು ಮಾರ್ಗದರ್ಶನ ನಮಗೆ ಸಹಾಯ ಮಾಡಲ್ಪಡ್ತದೆ. ಯಾಕಂದರೆ ಈಗ ಯೇಸು ಸ್ವಾಮಿ ನಮ್ಮ ಮಧ್ಯದಲ್ಲಿ ಇದ್ದಲ್ಲ ರೀ, ನಮ್ಮ ಮಧ್ಯದಲ್ಲಿ ಇರುವುದು ಯಾರಿದ್ದಾರೆ, ದೇವರಾತ್ಮ ನಮ್ಮ ಮಧ್ಯದಲ್ಲಿದ್ದಾನೆ. ದೇವರಾತ್ಮನು ನಿನ್ನನ್ನು ನಡೆಸಿಕೊಂಡು ಹೋಗ್ತಾನೆ ಎಂಬುದಾಗಿ ಸ್ಪಷ್ಟವಾಗಿ ಅಲ್ಲಿ ಯೇಸು ಸ್ವಾಮಿ ಹೇಳಿದ್ದಾರೆ. ಏನಂತೆ, ಯೋಹಾನನ ಬರೆದ ಸುವಾರ್ತೆಯಲ್ಲಿ ಏನಂತ 14ನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾನೆ, ನಾನು ನಿಮ್ಮನ್ನು ಅನಾಥರನ್ನಾಗಿ ಏನು ಮಾಡೋದಿಲ್ಲ, ಬಿಡುವುದಿಲ್ಲ. ಈ ಹೊತ್ತು ನಮ್ಮ ತಂದೆ ತಾಯಿಗಳಾಗಲಿ, ನಮ್ಮ ಒಂದು ಬಂಧು ಬಾಂಧವರಾಗಲಿ, ನಮ್ಮ ಕುಟುಂಬದವರಾಗಲಿ ನಮ್ಮನ್ನು ತೊರೆದು ಹೋಗಿರ್ಬೋದು, ಹೌದಾ, ನಮ್ಮನ್ನು ಬಿಟ್ಟು ಹೋಗಿರ್ಬೋದು, ನಾವು ದುಃಖಕ್ಕೆ ಒಳಗಾಗಿರ್ಬೋದು. ಆದರೆ ನಿನ್ನ ತಂದೆಯಾದ ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನು ನಮ್ಮನ್ನೇನು ಮಾಡೋದಿಲ್ಲಂತ್ರಿ, ಅನಾಥರನ್ನಾಗಿ ಬಿಡುವುದಿಲ್ಲಂತೆ. ನೋಡ್ರಿ, ಎಂಥ ಒಂದು ಒಳ್ಳೆಯ ಆಶೀರ್ವಾದ ದೇವ್ರು ನಮ್ಗೆ ಕೊಡ್ತಾ ಇದ್ದಾನೆ. ಯಾಕೆಂದರೆ ನನ್ನ ತಂದೆಯಿಂದಲೂ ಮಗನಿಂದಲೂ ಹೊರಟಂಥ ಆತ್ಮ ಏನು ಮಾಡ್ತಾ ಇದ್ದಂತೆ, ನಿನ್ನ ಜೀವಿತದಲ್ಲಿ ಅದು ಕಾರ್ಯ ಮಾಡ್ತದಂತೆ. ಯಾವಾಗ ನಿನ್ನ ಜೀವಿತದಲ್ಲಿ ನಾವು ದೇವರಾತ್ಮನನ್ನು ಹೊಂದಿಕೊಂಡು ದೇವರಾತ್ಮನಿಗೆ ನಾವು ಕೆಲಸ ಕೊಡ್ತೇವೋ, ದೇವರಾತ್ಮನೇನು ಮಾಡ್ತಾನೆ,
ನಮ್ಮನ್ನು ನಡೆಸ್ತಾನೆ. ನೋಡ್ರಿ, ದೇವರ ಆತ್ಮನಿಗೆ ನಾವು ಕೆಲಸ ಕೊಡದೆ ಹೋದರೆ ಆತನು ಸುಮ್ಮನೆ ಇದ್ದು ಬಿಡ್ತಾನೆ. ನೀವು ಹೋಗಲಿ, ಇವಳು ಲೋಕದ ಜೀವಿತದಲ್ಲಿ, ಇವರು ಲೋಕದ ಜೀವಿತದ ನಡೀತಾ ಇದ್ದಾರೆ, ಆದ್ದರಿಂದ ನನಗೇನು ಕೆಲಸ ಕೊಡ್ತಾ ಇಲ್ಲ ಅಂತೇಳಿ ಆತನ ಏನು ಮಾಡ್ತಾನೆ, ಸುಮ್ಮನೆ ಆಗ್ತಾನೆ. ಆದ್ದರಿಂದ ನಾವೇನು ಮಾಡಬೇಕು, ದೇವರಾತ್ಮನ ಸಹಾಯದೊಂದಿಗೆ, ದೇವರಾತ್ಮನ ನಡೆಸುವಿಕೆಯೊಂದಿಗೆ, ದೇವರಾತ್ಮನ ಫಲಗಳೊಂದಿಗೆ, ಆತನ ವರಗಳೊಂದಿಗೆ ನಾವುಗಳು ಹೊಂದಿಕೊಂಡು ಜೀವಿಸುವುದಾದರೆ ಖಂಡಿತವಾಗಿಯೂ ಈ ವರ್ಷದ ಇದೇನು ಆರಾಧನೆ ಇದೆ ಅಲ್ರಿ, ವಾಕ್ಯಗಳಿದೆ ಅಲ್ಲ, ಅವೆಲ್ಲವೂ ನಿನ್ನ ಜೀವಿತದಲ್ಲಿ ಏನಾಗ್ತದೆ, ಪರಲೋಕದಲ್ಲಿ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟು ಆಶೀರ್ವಾದಕ್ಕೆ ನಾವೇನಾಗ್ತೇವೆ, ನಿಧಿಯಾಗ್ತೇವೆ. ಆ ಆಶೀರ್ವಾದಕ್ಕೆ ನಿಧಿಯಾಗೋದು ಅಷ್ಟೇ ಅಲ್ಲ, ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗಿ ದೇವರೇನು ಮಾಡ್ತಾರಂತೆ, ಬಲ ನಂಬಿಗಸ್ತನಾದ ಒಳ್ಳೆ ಆಳು, ನೀನು ನನ್ನ ದಣಿಯ ಸೌಭಾಗ್ಯದಲ್ಲಿ ಸೇರು, ನಾನು ನಿನಗೋಸ್ಕರ ಸಿದ್ಧ ಮಾಡಿದಂಥ ಬಿಡಾರಗಳಲ್ಲಿ ನೀನೇನು ಮಾಡು, ಸೇರು ಎಂಬುದಾಗಿ ಹೇಳಿ ಆತ ನಮ್ಮನ್ನು ಕರೆದುಕೊಳ್ತಾನಂತೆ. ಆದ್ದರಿಂದ ನಾವು ಯಾವಾಗಲೂ ದೇವರ ವಾಕ್ಯವನ್ನು ಓದುವರಾಗದೆ, ಕೇಳುವರಾಗದೆ ನಾವೇನು ಮಾಡಬೇಕಂತೆ, ದೇವರ ವಾಕ್ಯವನ್ನು ನಿನ್ನ ಹೃದಯದಲ್ಲಿ ಇಟ್ಟುಕೊಂಡು ಜೀವಿಸುವುದಾದರೆ ಖಂಡಿತವಾಗಿ ದೇವರು ಆ ವಾಕ್ಯಗಳನ್ನು ಆಶೀರ್ವಾದದ ರೂಪದಲ್ಲಿ ಆತ ನಮ್ಮನ್ನು ಮುನ್ನಡೆಸ್ತಾನೆ. ನೋಡ್ರಿ, ಲೋಕವನ್ನಾಗಲಿ ಲೋಕದಲ್ಲಿರುವವನ್ನಾಗಲಿ ಪ್ರೀತಿಸಬೇಡ್ರಿ, ಯಾಕಂದರೆ ಅವು ತಂದೆಯಿಂದ ಬಂದಂಥದ್ದಲ್ಲ ರೀ. ಶರೀರದ ಆಸೆ ಇರ್ಬೋದು, ಕಣ್ಣಿನ ಆಸೆ ಇರ್ಬೋದು, ಬದುಕು ಬಾಳಿನ ಡಂಬ ಇರ್ಬೋದು ಈ ಲೋಕದಲ್ಲಿ. ಆದರೆ ನಾವೇನಿರಬೇಕು, ದೇವರ ವಾಕ್ಯ, ಜೀವ ಉಳ್ಳ ವಾಕ್ಯಗಳನ್ನು ನಿನ್ನ ಹೃದಯದಲ್ಲಿ ಇಟ್ಟುಕೊಂಡು ನಾವು ನಡೆಯುವುದಾದರೆ ಖಂಡಿತವಾಗಿಯೂ ನಾವು ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗ್ತೇವೆ, ಆತನ ಆಶೀರ್ವಾದಕ್ಕೆ ಬಾಧ್ಯಸ್ಥರಾಗ್ತೇವೆ ಮತ್ತು ಒಳ್ಳೆಯ ಮರಣವನ್ನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ಮತ್ತು ಅಷ್ಟೆಲ್ಲ ನಿನ್ನ ಆತ್ಮವನ್ನು ತನ್ನ ದೂತರ ಹಸ್ತಕ್ಕೆ ಒಪ್ಪಿಸಿಕೊಟ್ಟು ಆ ಆತ್ಮಗಳನ್ನು ತನ್ನ ಬಳಿಗೆ ತೆಗೆದುಕೊಳ್ಳುವಂಥ ದೇವರು ಆತನಾಗಿದ್ದಾನೆ. ಹೀಗಾಗುವಂತೆ ದೇವರು ಕಾರ್ಯ ಮಾಡಲಿ. ಆಮೇಲೆ ಮಹೋನ್ನತನಾದಂಥ ಸ್ವರ್ಗೀಯ ರಕ್ಷಕನಾದಂಥ ಯೇಸು ಕರ್ತನೆ, ಈ ಒಂದು ಬೆಳಗಿನ ಜಾವದಲ್ಲಿ ಸ್ವಾಮಿ ಪರಿಶುದ್ಧಾತ್ಮನೇ, ನೀನು ನಮ್ಮೊಂದಿಗೆ ನೀನು ಮಾತನಾಡಿದ್ದೆ, ಅದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಅಪ್ಪ ತಂದೆ, ಈ ವಾಕ್ಯಗಳು ಸ್ವಾಮಿ ನಾವು ಕೇಳಿ ಕರ್ತನೆ ಓದಿ ಸುಮ್ಮನೆ ಬಿಡದೆ ಇನ್ನು ಮುಂದೆ ಆದರೂ ನಮ್ಮನ್ನು ಎಚ್ಚೆತ್ತುಕೊಂಡು ಕರ್ತನೆ ವಾಕ್ಯದ ಮೂಲಕ ನಾವು ನಡೆಯುವರಾಗ್ಲಿಕ್ಕಾಗುವಂತೆ ಕರ್ತನೆ, ಹೌದು 30ರಷ್ಟು 60ರಷ್ಟು 100ರಷ್ಟು ಫಲ ಕೊಡುವಂತೆ ನಿನ್ನ ನಾಮ ಮಹಿಮೆಗಾಗಿ ನಮ್ಮನ್ನು ಉಪಯೋಗಿಸ್ಕೊ. ಹೌದು ಸ್ವಾಮಿ, ನಾವು ಜೇಡಿ ಮಣ್ಣಾಗಿದ್ದೇವೆ ಕರ್ತನೆ, ನೀನು ಕುಂಬಾರನಾಗಿದ್ದಿ ಸ್ವಾಮಿ, ನೀನು ಕುಂಬಾರನಾಗಿದ್ದುಕೊಂಡು ಕರ್ತನೆ ಜೇಡಿ ಮಣ್ಣಿನಲ್ಲಿರುವಂಥ ಎಲ್ಲ ಸಂಗತಿಗಳನ್ನು ತೆಗೆದು ಹಾಕಿ ಕರ್ತನೆ ನಿನ್ನಗೆ ಬೇಕಾಗಿರುವಂಥ ನಿನ್ನ ನಾಮವನ್ನು ಮಹಿಮೆಗೆ ಪಡಿಸಿಕೊಳ್ಳಬೇಕಾಗಿರುವಂಥ ಒಂದು ಪಾತ್ರೆಯನ್ನಾಗಿ ನಮ್ಮನ್ನು ನೀವು ಉಪಯೋಗಿಸಿಕೊಳ್ಬೇಕಾಗಿ ಯೇಸುವಿನ ಘನವುಳ್ಳ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ನಿನಗೆ ಸಮರ್ಪಿಸಿ, ಈ ವಾಕ್ಯಗಳನ್ನು ಕೇಳಿದಂಥ ಆತ್ಮಗಳನ್ನು ಮತ್ತು ನನ್ನನ್ನು, ನಮ್ಮ ಹೃದಯಗಳನ್ನು, ನಮ್ಮ ಆತ್ಮ ಪ್ರಾಣ ಶರೀರ ನಿನ್ನ ಹಸ್ತಕ್ಕೆ ಸಮರ್ಪಿಸುತ್ತಾ ಇನ್ನು ಮುಂದೆ ನಿನ್ನ ಹಸ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡ್ತಾ ಇದ್ದೇವೆ ಕರ್ತನೆ. ಹೌದು ಕರ್ತನೆ, ಪರಲೋಕದ ವಾಕ್ಯಗಳನ್ನು ಕೇಳಿದ ಕೂಡಲೇ ವೈರಿಯು ಅದನ್ನು ತೆಗೆದು ಹಾಕುವುದಕ್ಕೆ ಆತನು ಸಿದ್ಧನಾಗಿ ನಿಂತಿರ್ತಾನೆ. ಆತನಿಗೆ ಅವಕಾಶ ಕೊಡದ ಹಾಗೆ ಪರಿಶುದ್ಧಾತ್ಮನೇ ನೀನು ನಮಗೆ ಸಹಾಯ ಮಾಡಬೇಕಾಗಿ ನಜರೇತನಾದ ಯೇಸುವಿನ ನಾಮದಲ್ಲಿ ಎಲ್ಲವನ್ನ ನಿನಗೆ ಸಮರ್ಪಿಸಿ ಬೇಡಿ ಹೊಂದಿದ್ದೇವೆ ನನ್ನ ಪರಲೋಕದ ತಂದೆಯೇ. ಆಮೇನ್, ಆಮೇನ್. ವಾಕ್ಯವನ್ನು ಕೇಳುವಂಥವರು ನಾವಾಗಿರದೆ ಅದರಂತೆ ನಾವು ನಡೆಯುವಂತೆ ಎಚ್ಚರಿಕೆಯ ಸಂದೇಶವನ್ನು ನೀಡಿದಂಥ ಅಮ್ಮನವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕೊನೆಯದಾಗಿ ನಾವು ಹಾಡುವ ಸಂಗೀತಗಳಲ್ಲಿ 69ನೇ ಸಂಗೀತದ ಮೊದಲನೇ ಚರಣವನ್ನು ಮಾತ್ರ ನಾವು ರಾಗ ಮಾಡಿಕೊಳ್ಳೋಣ. 69ನೇ ಸಂಗೀತದ ಮೊದಲನೇ ಚರಣವನ್ನು ಮಾತ್ರ ಹಾಡಿಕೊಳ್ಳೋಣ. ಈಗೋ ಮನುಷ್ಯನು ಕಣ್ಣಲ್ಲಿ ದುಃಖ ಜಲ. More
ಕರ್ತನು ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಪದ್ಯ ರೂಪದಲ್ಲಿ ಹಾಡಿಕೊಳ್ಳೋಣ. ನಂತರ ಅಮ್ಮನವರು ನಮಗೆ ಅಂತ ಆಶೀರ್ವಾದ ನೀಡಬೇಕಾಗಿ ನಾನು ವಿನಂತಿಸಿಕೊಳ್ಳುತ್ತೇನೆ. ನಿರುತವು ಪಾವನವಾಗಿರಲಿ, ಸುರಕ್ಷಿತವಾಗಿ ಹರಿನಯ ರಾಜ್ಯವು ಧರೆಯಲ್ಲಿ ನೆಲೆಸಲಿ ಸ್ಥಿರವಾಗಿ. ಆಮೆನ್. ಪರದಾನದಿ ನಿನ್ನ ಚಿತ್ತವು ಧರೆಯೊಳು ನೆರವೇರಲಿ ಅನುದಿನದ ಬುದ್ಧಿ. ಪರಿಪಾಲಿಸು ಎಂಬ ಕೊರತೆಯ ನೀಗಿಸು, ವರಸು ಗುಣಾಕರ ದಯಶೀಲ. ಆಮೆನ್. ಕ್ಷಮಿಸೆಂಬ ಪಾಪಗಳನ್ನು ನಾವಿತರರ ಕ್ಷಮಿಸಿದ ತೆರದಿದಯಾಗನೆ. ಕ್ಷೇಮವ ಪಾಲಿಸು, ದೀನರ ರಕ್ಷಿಸು, ಕಾಮಿತ ಫಲದಾಯಕ ನೀನೇ. ಆಮೆನ್. ಶೋಧನೆಯೊಳಗೆ ಸೇರಿಸದಿರು ಭೂಮಿ, ಶೋಧಕ ನೀನರೆ ತಾಯಿ ಪ್ರಭು. ಸಿದ್ಧದಿ ರಾಜ್ಯವು ಬಲವು ಮಹಿಮೆಗಳು, ಓದಯದೀಶನೆ ಶ್ರೀನವುಗ. ಆಮೆನ್. ನಾವು ಆಶೀರ್ವಾದಗಳನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆಯು ಸದಾಕಾಲ ನನ್ನ ನಿಮ್ಮೆಲ್ಲರೊಂದಿಗಿರಲಿ. ಆಮೇನ್. ಯೇಸು ಕರ್ತ ಲೋಕರಣ್ಯ ಯಾತ್ರೆಯೋ, ನೀನೇ ಶಕ್ತ ನಾನಶಕ್ತ ದಾತ್ರಿ ಸೈ ಸ್ವಾಮಿ.